ಸ್ಟೋನ್ ಲ್ಯಾಮಿನೇಟ್ ಸರ್. ಸ್ಟೋನ್ ಲ್ಯಾಮಿನೇಟ್ ಮೇಲೆ ಟ್ರೀ ಸ್ಟಿಪ್ಸ್ ಎರಡನ್ನು ಇಂಪ್ಲಿಮೆಂಟ್ ಮಾಡಿದ್ವಿ. Okay. ಸ್ಟೋನ್ ಲ್ಯಾಮಿನೇಟ್ ಹೋದ್ರು ನಾವು ಇದು ಲೈಟೆಸ್ಟ್ ಆಫ್ ಗ್ರೇ ಹೋಗಿದೆ ಸರ್. ಸೊ ಆ ಥರ ಇಂಪ್ಲಿಮೆಂಟ್ ಮಾಡ್ಕೊಂಡ್ವಿ. ಯೂನಿಟ್ ಬಂದಾಗ ಸರ್ ಕೆಳಗಡೆ ಬಂದು ಹತ್ರ ಹ್ಯಾಂಗಿಂಗ್ ಯೂನಿಟ್ ಕೊಟ್ಟಿದ್ದೀವಿ. ಜಸ್ಟ್ ಒಂದು ಪೋರ್ಷನ್ ಮಾತ್ರ ನಿಮ್ಗೆ ಈ ಥರ ಬಂದು ಸ್ಲಾಂಟ್ ಆಗಿ ರನ್ ಆಗುತ್ತೆ ಸರ್. ಈ ರೂಫಿಂಗ್ ಮೇನ ಏನಕ್ಕೆ ತೊಗೊಂಡಿದ್ರೆ ಒಂದು ಬೀಮಲ್ಲಿ ಪಾಸ್ ಆಗ್ತಿತ್ತು ಸರ್. ಆ ಬೀಮ್ ಸ್ವಲ್ಪ ಹಾಫ್ ಕವರ್ ಮಾಡ್ಕೊಬೇಕಾಗಿತ್ತು. ಅಂಡ್ ನಮಗೆ ಚಿಮ್ನಿ ಪ್ಲೇಸ್ ಮಾಡಕ್ಕೆ ಒಂದು ಡ್ರಾಪ್ ಬೇಕಾಗಿತ್ತು. ಯಾಕಂದ್ರೆ ಇದು ಬಂದಿದ್ದು ಸೀಲಿಂಗ್ ಚಿಮ್ನಿ, ಡೈರೆಕ್ಟ್ ನಮ್ಗೆ ಸೀಲಿಂಗ್ ಇಂದಾನೆ ಫಿಕ್ಸ್ ಆಗ ಕಾರಣ ನಮ್ಗೆ ಒಂದು ಡ್ರಾಪ್ ಬೇಕಾಗಿತ್ತು. ಸೊ ಆ ಡ್ರಾಪ್ ನಾವು ಪ್ಲಾನ್ ಮಾಡ್ಕೊಂಡ್ವಿ. ಲೈಟಿಂಗ್ ವಾಟರ್ ಬಲ್ಲಿ ಸರ್ ಎರಡು ಲೈಟರ್ ವರ್ಷನ್ ಹೋಗಿದ್ದೀವಿ. ಒಂದು ಬಂದು ಸ್ವಲ್ಪ ಈ ತರ ಬೀಜ್ ತಗೊಂಡಿವಿ ಸರ್. ಇದು ಅಕ್ಕ ಬೀಜು, ಲೈಟರ್ ಬೀಜು ಎರಡು ಏನ್ ಮಾಡಿದೀವಿ ಇನಿಷಿಯಲ್ ನಾವು ಕಟ್ ಮಾಡಿ ಪೇಸ್ಟ್ ಮಾಡ್ಕೊಂಡಿದೀವಿ. ಅಂಡ್ ದೆನ್ ಇಲ್ಲಿ ಗ್ರೂ ರನ್ ಮಾಡಿದ್ವಿ ಸರ್. ಓಕೆ, ಯು ಶೇಪ್ಸ್ ಗ್ರೂ ರನ್ ಮಾಡಿದ್ವಿ. ಎಂಟ್ರಿ ವಾಲ್ ಮಾತ್ರ ಹೈಲೈಟ್ ಮಾಡಿದ್ವಿ ಸರ್. ಯಾವ ತರ ಹೈಲೈಟ್ ಮಾಡಿದ್ವಿ ಅಂದ್ರೆ ಇದು ಎಂಟೈರ್ಲಿ ಪಿವಿಸಿಗೆ ಹೋಗಿದ್ದೀವಿ. ಸೆಂಟರ್ ಕಟ್ಔಟ್ ಮಾಡ್ಕೊಂಡಿದ್ವಿ. ಸೊ ಮುಂಚೆನೆ ಕಸ್ಟಮರ್ ಹೇಳಿದ್ರು ಸೊ ನಮ್ದು ಒಂದು ಪ್ಲೇಸ್ ಮಾಡಬೇಕಾಗುತ್ತೆ ಅಂತ ಹೇಳಿ. ಸೊ ಅದಕ್ಕೋಸ್ಕರ ಇದನ್ನ ನಾವು ಕಟ್ಔಟ್ ನಾವು ಪ್ರೊವೈಡ್ ಮಾಡ್ಕೊಂಡಿದ್ವಿ. ಅದು ಓಡಿದ್ದು ಸರ್ ಪ್ಲೇಸ್ ಮಾಡ್ಕೊಂಡಿದ್ವಿ. ಅಂಡ್ ಇದು ಬಿಟ್ಟು ಎಂಟೈರ್ಲಿ ಏನು ಬರುತ್ತೆ ನಾವು ಪಿವಿಸಿ ಇದರಲ್ಲಿ ನಾವು ತಗೊಂಡೋಗಿ ಸರ್. ಕಾಟ್ ಅಂತ ಬಂದಾಗ ಸರ್ ಇಲ್ಲಿ ಕ್ವೀನ್ ಸೈಜ್ ಕಾಟ್ ಹೋಗಿದ್ದೀವಿ. ಎಂಟೈರ್ಲಿ ಹೈಡ್ರಾಲಿಕ್ ಬರುತ್ತೆ ಇಲ್ಲಿಗೆ. ಅಂಡ್ ಹೆಡ್ ಬೋರ್ಡ್ ನೋಡ್ಬೋದು ಸರ್. ಹೆಡ್ ಬೋರ್ಡ್ ನಾವು ಲೈಟರ್ ವರ್ಷನ್ ಆಫ್ ವೈಟಿಗೆ ಹೋಗಿ ತುಂಬಾ ವೈಟ್ ಬೇಡ ಅಂತ ಹೇಳಿ ಸ್ವಲ್ಪ ಅದರಲ್ಲಿ ಒಂದು ಲೈಟ್ ಬ್ರೌನ್ ಟಿಂಜ್ ಅಂತ ಬೀಚ್ ಶೇಡ್ ಹತ್ರ ಹೋಗಿದೆ ಸರ್. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ಕನ್ನಡಕೋರ ಬಂದಿನ ಒಂದು ಹೊಸ ಜೊತೆ ಒಂದು ಹೊಸ ಇಂಟೀರಿಯರ್ ಇನ್ಫಾರ್ಮೇಷನ್ ಜೊತೆ. ಹೌದು ವೀಕ್ಷಕರೇ, ಇವತ್ತು 25 ಲಕ್ಷದಲ್ಲಿ 2 ಮನೆ ಇಂಟೀರಿಯರ್ನ ತೋರಿಸ್ತಾ ಇದ್ದೀನಿ ಅಂತ ಹೇಳ್ಬೋದು. 2 2BHK 2 ಮನೆ ಲಕ್ಸುರಿಯಾಗಿ ಮಾಡ್ಕೊಟ್ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಅಂದರೆ ಒಂದು ಮನೆಗೆ 12.5 ಲ್ಯಾಕ್ ಬಿದ್ದಂಗೆ ಆಯಿತು. ಡೆಫಿನೆಟ್ಲಿ ವರ್ತ್ ಅಂತ ಹೇಳ್ತೀನಿ. ಇಷ್ಟು ಚೆನ್ನಾಗಿ ಮಾಡಿದ್ದಾರೆ, ಲಕ್ಸುರಿಯಾಗಿ ಮಾಡ್ಕೊಟ್ಟಿದ್ದಾರೆ. ಆ್ಯಂಡ್ ಇದನ್ನು ಮಾಡಿರುವಂಥವ್ರು ನಮ್ಮ ವಿವಾ ಡಿಸೈನ್ ಅವರು. ಆ್ಯಂಡ್ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ಅಭಿಷೇಕ್ ಸರ್ ಇದ್ದಾರೆ. ವೆಲ್ಕಮ್ ಮಾಡೋಣ ಸರ್ನ. ಸರ್ ಬನ್ನಿ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ಚೆನ್ನಾಗಿದ್ದೀರಾ? ಗ್ರೇಟ್ ಸರ್. ನೀವು ಸರ್? ನಾನು ಚೆನ್ನಾಗಿದ್ದೀನಿ. ಒಳ್ಳೆ ಬಜೆಟ್ ಅಲ್ಲಿ ಮಾಡಿದ್ದೀರಲ್ಲ ಸರ್. ಎಕ್ಸಾಕ್ಟ್ಲಿ 25 ಲಕ್ಷಕ್ಕೆ 2 ಮನೆ. 2 ಮನೆ ಸರ್. 2 2BHK ಸರ್. 2BHK ಅಂದ್ರೆ ಒಂದು ಮನೆಗೆ 12.5 ಲಕ್ಷ ಬಿದ್ದಂಗೆ. ಹೌದು ಹೌದು. ಸೊ 12.5 ಲಕ್ಷ ದಿಸ್ ಇಸ್ ವರ್ತ್ ವೆರಿ ಮಚ್ ಸರ್, ವೆರಿ ಮಚ್. ಯಾಕಂತಂದ್ರೆ ಅಲ್ಟ್ರಾ ಮಾಡರ್ನ್ ಮಾಡಿದ್ದೀರಾ ನೀವು. ತುಂಬಾ ಚೆನ್ನಾಗಿ ವಿತ್ ಕಲರ್ ಕಾಂಬಿನೇಷನ್ಸ್ ಆಗಿರ್ಬೋದು, ಪ್ಯಾಟರ್ನ್ಸ್ ಆಗಿರ್ಬೋದು, ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡೋನು ಆ ಒಂದು ಬಜೆಟ್ ಫಿಕ್ಸ್ ಮಾಡ್ಕೊಡ್ತೀವಿ ಸರ್. ಬೆಟರ್ ಬಜೆಟ್ ಅಂತ ಹೇಳ್ಬೋದು. ಎಲ್ಲಿದ್ದೀವಿ ಸರ್ ನಾವು ಇವಾಗ? ಸರ್ ಹಾಗೆ ಇವತ್ತು ನಾವು ದೊಡ್ಡಬಳ್ಳಾಪುರದಲ್ಲಿ ಮತ್ತೆ ದೊಡ್ಡಬಳ್ಳಾಪುರ ಲಾಸ್ಟ್ ಒಂದು ವಿಡಿಯೋ ದೊಡ್ಡಬಳ್ಳಾಪುರ ಮಾಡಿದ್ದೀವಿ. ಅಮೇಜಿಂಗ್ ಬ್ಯಾಕ್ ಟು ಬ್ಯಾಕ್ ವರ್ಕ್ ಬರ್ತಾ ಇದೆ ವಿವಾ ಡಿಸೈನ್ ಅವರಿಗೆ. ನಿಮ್ದು ಕೂಡ ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ, ಯಲಹಂಕ ಹೆಸರುಘಟ್ಟ ಎಲ್ಲಿದ್ರು ಕೂಡ ನೀವು ಇವರಿಗೆ ವರ್ಕ್ ಕೊಡಬಹುದು. ಒಳ್ಳೆ ಕೆಲಸ ಮಾಡ್ಕೊಡ್ತಾರೆ. ಔಟ್ಸ್ಕಟ್ ಆದ್ರೂ ಟೆನ್ಷನ್ ಇಲ್ಲ ಸರ್. ಈ ಮನೆ ಅಂತ ಬಂದಾಗ ಯಾವ ಥೀಮ್ ಅನ್ನ ಫಾಲೋ ಮಾಡಿದ್ರೆ ಸರ್? ಸರ್ ಮೇನ್ ಆಗಿ ಕಂಟೆಂಪ್ರರಿ ಸರ್. ತುಂಬಾ ಮಾಡರ್ನ್ ಹೋಗಿಲ್ಲ, ಟ್ರೆಡಿಷನಲ್ ಹೋಗಿಲ್ಲ, ಎರಡಕ್ಕೂ ಮಧ್ಯ ಇರುವಂತ ಒಂದು ಕಂಟೆಂಪ್ರರಿನ ತಗೊಂಡೋಗಿವಿ ಸರ್. ಓಕೆ ಓಕೆ. ಎಲ್ಲ ಮೈಲ್ಡ್ ಕಲರ್ಸ್ ಅಂಡ್ ದೆನ್ ಸ್ವಲ್ಪ ಪ್ಯಾಟರ್ನ್ಸ್ ಬೇರೆ ಬೇರೆ ತಗೊಂಡೋಗಿದ್ದೀವಿ. ಸ್ವಲ್ಪ ಸೂದ್ನೆಸ್ ಇರುತ್ತೆ ನಿಮಗೆ. ಸೊ ಆ ತರ ಒಂದು ಥೀಮ್ ಅಲ್ಲಿ ನಾವು ತಗೊಂಡೋಗಿವಿ ಸರ್. ಓಕೆ ಸರ್. ಇಲ್ಲಿ 2 ಮನೆ ಇರೋದ್ರಿಂದ ಲೈಕ್ ನಿಮಗೆ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಟೈಮ್ ಎಷ್ಟು ತಗೊಂತು ಸರ್? ಇಲ್ಲಿ ಸರ್ ಟೈಮ್ ಸೇಮೇ ತಗೊಂಡ್ವಿ ಸರ್. ಅಂದ್ರೆ 35 ಡೇಸ್ ತಗೊಂಡ್ವಿ. ಅಂದ್ರೆ ಏನಾಗುತ್ತೆ, ಎರಡು ಕಡೆನೂ ಬೇರೆ ಬೇರೆ ಕಾರ್ಪೆಂಟರ್ ಕಳಿಸಿದ್ವಿ. ಅಂದ್ರೆ 2 ಬ್ರದರ್ಸ್ ಮನೆ ಸರ್. ಇದು ಒಬ್ರು ಮೇಡೊಬ್ರು ಕೇಳ ಇದ್ದಾರೆ. ಸೊ ಇಲ್ಲೊಂದು ಟೀಮ್ ಆಫ್ ಕಾರ್ಪೆಂಟರ್ ಹಾಕಿದ್ದು, ಅಲ್ಲೊಂದು ಟೀಮ್ ಆಫ್ ಕಾರ್ಪೆಂಟರ್ ಹಾಕಿದ್ವಿ. ಸೊ ಆ ತರ ವರ್ಕ್ ಮಾಡ್ಕೊಂಡು 35 ಡೇಸ್ ಅಲ್ಲಿ ಮುಗಿಸ್ಕೊಟ್ಟಿವಿ. ಓ, ಇದು ಎಟ್ ಎ ಟೈಮ್ ವರ್ಕ್ ಆಗುತ್ತೆ. ಆ ಟೈಮಲ್ಲಿ ಮಾಡ್ಕೊಟ್ಟಿವಿ. ಹೌದು. 2 ಮನೆ ಇದೆ ಅಂತ ಬಿಟ್ಟು 60 ಡೇಸ್ ಆಗೋ ಚಾನ್ಸ್ ಇಲ್ಲ, ಹಂಗಿಲ್ಲ ಸರ್. ಯಾಕಂದ್ರೆ ಪ್ರೊಡಕ್ಷನ್ ನಾವು ಒಂದೇ ಸರಿ ತಗೊಂಡ್ವಿ ಸರ್. ನಮ್ಗೆ ಏನಂದ್ರೆ ಪ್ರೊಡಕ್ಷನ್ ಇದಾಗಬೇಕು, ಆಸ್ ವೆಲ್ ಟ್ರಾನ್ಸ್ಪೋರ್ಟೇಷನ್ ನಮಗೆ ಸ್ವಲ್ಪ ಹೆಲ್ಪ್ ಆಗಬೇಕು. ಯಾಕಂದ್ರೆ ನಾವು ಅಲ್ಲಿಂದ ಬೆಂಗಳೂರಿನ ಕಳಿಸಿದ ಮೇಲೆ ಟ್ರಾನ್ಸ್ಪೋರ್ಟ್ ಒಂದೇ ಸರಿ ನಮಗೂ ಅದು ಹೆಲ್ಪ್ಫುಲ್ ಆಗುತ್ತೆ. ಸೊ ಅದಕ್ಕೋಸ್ಕರ 2 ಮನೆದು ಒಂದೇ ಸರಿ ಪ್ರೊಡಕ್ಷನ್ ಮಾಡಿ, ಒಂದೇ ಸರಿ ಟ್ರಾನ್ಸ್ಪೋರ್ಟೇಷನ್ ಮಾಡಿ. ಬಟ್ ಏನು ಮಾಡಿದ್ರೆ ಟೀಮ್ ಮತ್ತೆ 2 ಕಳ್ಸ್ಕೊಟ್ವಿ. ಇಲ್ಲೊಂದು 4 ಜನ ಕಾರ್ಪೆಂಟ್ರು, ಮೇಡೆ 4 ಜನ ಕಾರ್ಪೆಂಟ್ರು, ಆ ತರ ಕಳ್ಸ್ಕೊಂಡು ಮುಗಿಸ್ಕೊಡ್ತಾರೆ. 2 ಮನೆ ಒಂದೇ ತರ ಡಿಸೈನ್ ಇದೆ, ಡಿಫ್ರೆಂಟ್ ಡಿಸೈನ್ ಇದೆ. ಸರ್ ಡಿಫ್ರೆಂಟ್ ಡಿಸೈನ್. ಅಂದ್ರೆ ಲೇಔಟ್ ಸೇಮ್ ಇದೆ. ಅಂದ್ರೆ ಇವ್ರ ಮನೆ ಕಟ್ಟಿರೋ ಲೇಔಟ್ ಸೇಮ್ ಇದೆ. ಬಟ್ ನಾವು ಮಾಡೋದು ಇಂಟೀರಿಯರ್ 2 ಕಡೆ ಡಿಫ್ರೆಂಟ್ ಮಾಡ್ಕೊಡಿ. ಡಿಫ್ರೆನ್ಸ್ ಅನ್ಸುತ್ತೆ 100% ಸರ್. ನೋಡಿದ್ರೆ ಗೊತ್ತಾಗುತ್ತೆ. 100%. ತಮ್ನೇಲ್ ಅಲ್ಲಿ ನೋಡಿರ್ತೀರಾ, ಹೈಲೈಟ್ ಅಲ್ಲಿ ನೋಡಿರ್ತೀರಾ, ಮನೆ ಡಿಫ್ರೆಂಟ್ ಆಗಿದೆ ವೀಕ್ಷಕರೇ. ಬಟ್ 12.5 ಲಕ್ಷಕ್ಕೆ ವರ್ತ್. 1 ರೂಪಾಯಿನೂ ಕೂಡ ಪ್ರತಿಯೊಂದು ಕೂಡ ವರ್ತ್ ಅಂತ ಹೇಳ್ಬೋದು. ಮಾರ್ಕೆಟ್ ಈ ತರ ಮಾಡಿದ್ರೆ ಆಲ್ಮೋಸ್ಟ್ 15 ಲ್ಯಾಕ್ ದಾಡ್ಸಿರೋರು ಅಂತ. ಕರೆಕ್ಟ್ ಸರ್. ಸರ್ ಬನ್ನಿ ಮನೆ ನೋಡ್ಕೊಂಡ್ ಬರೋಣ. ಫೈನಲ್ ಆಗಿ ರೇಟ್ ಬಗ್ಗೆ ಮಾತಾಡೋಣ. ಸೊ ಬನ್ನಿ ವೀಕ್ಷಕರೇ. ಫೈರ್ ಅಲ್ಲಿ ಏನ್ ಮಾಡಿದ್ದೀರಾ ಸರ್? ಸರ್ ಆಕ್ಚುಲಿ ಫುಲ್ ಓಪನ್ ಫೈರ್ ಇದೆ ಸರ್. ಸೊ ಸಪರೇಟ್ ಆಗಿ ನಾವೆಲ್ಲೂ ಶೂರ್ ಹಾಕೊಳ್ಳೋ ಸ್ಪೇಸ್ ಆಗ್ತಿರಲಿಲ್ಲ. ಓಪನ್ ಶೂರ್ ಓಪನ್ ಫೈರ್ ಹಾಕೊಂಡು ಮಾಡಿದ್ವಿ. ಎಂಟೈರ್ಲಿ ಸರ್ ಇದು ಕಾರ್ಪೆಂಟರ್ ವರ್ಕ್ ಹೋಗಿತ್ತು ಸರ್. ಎಂಟೈರ್ಲಿ ಮ್ಯಾನ್ಯಲ್ ಸರ್. ಯು ಶೇಪ್ ಏನು ನೋಡ್ತಾ ಇದ್ದೀರಾ, ಎಂಟೈರ್ಲಿ ಕಾರ್ಪೆಂಟರ್ ಹೋಗಿದ್ದೀವಿ. ಅಂಡ್ ಇನ್ಸೈಡ್ ಬರುವಂತದ್ದು ಬರೀ PVC ರಾಫ್ಟರ್ ಸರ್. ಆ ತರ ತಗೊಂಡು ಹೋಗಿದ್ವಿ ಸರ್ ನಾವಿಲ್ಲ. ಬಟ್ ಇನ್ನೊಂದು
ಏನಿದ್ರೆ ವೀಕ್ಷಕರೇ ಇದು ಒಳಗಡೆ ಬಂದು ನಾವು ನೈಟ್ ಬರುತ್ತೆ Okay, ಜಸ್ಟ್ ನಾವು ನಿನ್ನೆ ಹ್ಯಾಂಡ್ ಓವರ್ ಕೊಟ್ಟಿವಿ ಸರ್ ಅದಕ್ಕೋಸ್ಕರ ನೈಟ್ ಇಂಪ್ಲಿಮೆಂಟ್ ಆಗಿ ನೈಟ್ ಇಲ್ಲಿ ಬರುತ್ತೆ ಮೇನ್ ಆಗಿ ನೋಡ್ಬೇಕಾದ್ರೆ ಸರ್ ನೀವು ಇದು ನೋಡ್ಬೋದು ಸರ್ ಲ್ಯಾಮಿನೇಟ್ಸ್ ಆಗಿ ಇದು ಬಂದು ಟೆಕ್ಸ್ಚರ್ ಲ್ಯಾಮಿನೇಟ್ ಸರ್ ಇದು ಟೆಕ್ಸ್ಚರ್ ಟೆಕ್ಸ್ಚರ್ ಅಂದ್ರೆ ನಮ್ಗೆ ಪೇಂಟ್ ಫಿನಿಶ್ ತರ ಇರುತ್ತೆ ನೀವು ಟಚ್ ಅಂಡ್ ಫೀಲ್ ಮಾಡಿದಾಗ ನಿಮ್ಗೆ ಅದು ಅನ್ಸುತ್ತೆ ನಾನು ಇದು POP ಅಂತ ಅನ್ಕೊಂಡೆ ಸರ್ ಇದು ಸೊ ಆ ಥರ ಒಂದು ಫಿನಿಶ್ ಲ್ಯಾಮಿನೇಟ್ ತಂದಿದ್ದೀವಿ ಸರ್ ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದೀವಿ ಇನ್ವರ್ಟೆಡ್ ಯು ಬರುತ್ತೆ ಕಂಪ್ಲೀಟ್ ಯೂ ಸರ್ ಇವನೇ ಬರುತ್ತೆ ಆಮೇಲೆ ಇಲ್ಲಿ ಪ್ಯಾನಲಿಂಗ್ ಮಾಡೋದು ಇಲ್ಲಿ ಪ್ಯಾನಿಂಗ್ ಸರ್ ಹೌದು ಸರ್ ಮತ್ತೆ ಒಡೆ ಬರ್ತದೆ ಎಂಟ್ರೆನ್ಸ್ ಇತ್ತು ಸೊ ಅಗೇನ್ ಆ ಎಂಟ್ರಿಗೆ ಗೇಟ್ ಪ್ಯಾನಿಂಗ್ ತರ ಇದನ್ನು ಪ್ರೊವೈಡ್ ಮಾಡ್ಕೊಂಡಿದ್ದೀವಿ ಎಂಟೈರ್ಲಿ ಏನು ಬರುತ್ತೆ ಸರ್ ಇದು ಪ್ಲೈವುಡ್ ಪ್ಲಾನಿಂಗ್ ತೊಗೊಂಡೋಗಿ ಸರ್ ಓಕೆ ಓಕೆ ಕಂಪ್ಲೀಟ್ ಪ್ಯಾನಲಿಂಗ್ ಆಗಿದೆ ಟೋಟಲಿ ಸರ್ ಓಕೆ ಸರ್ ಹಾಲ್ಗೆ ಬಂದ್ಬಿಡೋಣ ಸರ್ ಹಾಲ್ ಬಂದಾಗ ಸರ್ ಹಾಗೆ ನಾವು ಪೆರಿಫರಲ್ ರನ್ ಮಾಡ್ಕೊಂಡಿದ್ದೀವಿ ಪೆರಿಫರಲ್ ಜೊತೆಗೆ ಬಂದ್ಬಿಟ್ಟು ನಾವು ಮತ್ತೆ ಐಲ್ಯಾಂಡ್ ಅಲ್ಲಿ 2 ತರ ತೊಗೊಂಡಿದ್ದೀವಿ ಸರ್ ಐಲ್ಯಾಂಡ್ ಅಲ್ಲಿ ಜಸ್ಟ್ ಸರ್ಕಲ್ಸ್ ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದೀವಿ ರೈಟ್ ರೌಂಡ್ ಬರೋ ಪ್ಯಾನಲಿಂಗ್ ಅನ್ನು ನಾವು ಯಾವ ಮಾಡಿ ಡೈಂಗಲ್ ಶೇಪ್ ಸರ್ ಫಾರ್ ಎಕ್ಸಾಂಪಲ್ ಇವಾಗ ಆ ಕಾರ್ನರ್ ನೋಡಿದಾಗ ಕರ್ವ್ ಇದೆ ಹೌದು ಬಟ್ ಅಗೇನ್ ಈ ಕಾರ್ನರ್ ಬಂದ್ರೆ ನಿಮಗೆ ಸ್ಟ್ರೈಟ್ ಬರುತ್ತೆ ಓಕೆ 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 ಸೊ ಆ ಥರ 2 ಡೈಗನಲ್ಗೆ ಸ್ಟ್ರೈಟ್ಸ್ 2 ಡೈಗನಲ್ಗೆ ನಾವು ಕರ್ವ್ ಆ ಥರ ರನ್ ಮಾಡ್ಕೊಳ್ಳಿ ಸರ್ ಆ ಥರ ಪ್ಲಾನ್ ಮಾಡಿದ್ದೀವಿ ಎಕ್ಸಾಕ್ಟ್ಲಿ ಓಕೆ ಸರ್ ಇಲ್ಲಿ ಟಿವಿ ಯೂನಿಟ್ ಬಗ್ಗೆ ನೀವು ನೋಡ್ಬೋದು ಸರ್ ಅಗೇನ್ ನಾವು ಇದನ್ನು ಇನ್ವರ್ಟೆಡ್ ಯೂಲ್ ಹೋಗಿದ್ವಿ ಸರ್ ಅಲ್ಲಿ ಫೈರ್ ಯೂ ತಗೊಂಡಿದ್ವಿ ಫಾಲ್ ಸೀಲಿಂಗ್ ಸರ್ಕಲ್ ಟಿವಟ್ ಅಂತ ಬಂದಾಗ ಏನ್ ಮಾಡ್ಕೊಂಡ್ವಿ ನಾವು ಇದೊಂದು ಡೋಮ್ ಶೇಪ್ ಇರಲಿ ಅಂತ ಹೇಳಿ ಇನ್ವರ್ಟೆಡ್ ಯೂ ಹೋಗಿದ್ವಿ ಇನ್ವರ್ಟೆಡ್ ಯು ತಗೊಂಡು ಇನ್ವರ್ಟೆಡ್ ಹೋಗಿದ್ದೀವಿ ಸೊ ಬೇಸಿಕಲಿ ಬಂದು ಸ್ಟೋನ್ ಲ್ಯಾಮಿನೇಟ್ ಸರ್ ಸ್ಟೋನ್ ಲ್ಯಾಮಿನೇಟ್ ಮೇಲೆ ಟ್ರೀ ಸ್ಟಿಪ್ಸ್ ಎರಡನ್ನು ಇಂಪ್ಲಿಮೆಂಟ್ ಮಾಡಿದ್ವಿ ಓಕೆ ಸ್ಟೋನ್ ಲ್ಯಾಮಿನೇಟ್ ಹೋದ್ರು ನಾವು ಇದು ಲೈಟೆಸ್ಟ್ ಆಫ್ ಗ್ರೇ ಹೋಗಿದೆ ಸರ್ ಸೊ ಆ ಥರ ಇಂಪ್ಲಿಮೆಂಟ್ ಮಾಡ್ಕೊಂಡ್ವಿ ಯೂನಿಟ್ ಬಂದಾಗ ಸರ್ ಕೆಳಗಡೆ ಬಂದ ಹತ್ರ ಹ್ಯಾಂಗಿಂಗ್ ಯೂನಿಟ್ ಕೊಟ್ಟಿದ್ದೀವಿ ಜಸ್ಟ್ ಒಂದು ಪೋರ್ಷನ್ ಮಾತ್ರ ನಿಮ್ಗೆ ಈ ಥರ ಬಂದು ಸ್ಲಾಂಟ್ ಆಗಿ ರನ್ ಆಗುತ್ತೆ ಸರ್ ಕ್ರಾಸ್ ಬರುತ್ತೆ ಕ್ರಾಸ್ ಬರುತ್ತೆ ಸೊ ಈ ಪರ್ಟಿಕ್ಯುಲರ್ ಪೋರ್ಷನ್ ಅಷ್ಟೇ ಸರ್ ನಿಮಗೆ ಕಾರ್ಪೆಂಟರ್ ಇರುತ್ತೆ ಇಲ್ಲಿಂದ ಏನು ಬರುತ್ತೆ ಈ ಬಾಕ್ಸ್ ಸರ್ ಫುಲ್ ಎಂಟೈರ್ಲಿ ಫ್ಯಾಕ್ಟರಿಯಿಂದ ನಿಮಗೆ ಮಾಡಲರ್ ಬರುತ್ತೆ ಸರ್ ಇದು ಓಕೆ 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 ನೋಡ್ಬೋದು ವೀಕ್ಷಕರೇ ಬಟ್ ಇದು ಕ್ರಾಸ್ ಚೆನ್ನಾಗಿ ಬಂತು ಸರ್ ಎಸ್ ಸರ್ ಅಂದ್ರೆ ಸ್ವಲ್ಪ ಡಿಫ್ರೆಂಟ್ ಯೂನಿಕ್ ಆಗಿ ಬರುತ್ತೆ ಸರ್ ನಿಮಗೆ ಅಂಡ್ ಇಲ್ಲಿ ಜಸ್ಟ್ ಪ್ಲೈಬೋರ್ಡ್ ತಗೊಂಡಿದ್ದೀವಿ ಸರ್ ಪ್ಲೈಬೋರ್ಡ್ ತಗೊಂಡು ಗ್ರೂ ಮಾಡಿ ಅದಕ್ಕೆ ನಾವು ಪೇಂಟ್ ಕೊಟ್ಟಿದ್ದೀವಿ ಸೊ ಆ ಥರ ಕಾಂಬಿನೇಷನ್ ಅಲ್ಲಿ ರನ್ ಮಾಡ್ಕೊಂಡಿದ್ದೀವಿ ಸರ್ ಇದು ಸುಮ್ಮನೆ ಪ್ಲಾಂಕ್ ಆಗಿ ಸ್ಕ್ವೇರ್ ಮಾಡೋದು ಸ್ಕ್ವೇರ್ ಮಾಡೋದು ಬಂದು ನಾವು ಒಂದು ಇನ್ವರ್ಟೆಡ್ ಯೂ ಸ್ವಲ್ಪ ಡಿಫ್ರೆಂಟ್ ಆಗಿ ಶೇಪ್ಸ್ ಹೋಗೋಣ ಅಂತ ಈ ಶೇಪ್ ಅಲ್ಲಿ ನಾವು ಪ್ಲಾನ್ ಮಾಡ್ತೀವಿ ವೆರಿ ನೈಸ್ ಅಂಡ್ ಇಲ್ಲಿ ಬಂದಾಗ ತುಂಬಾ ಇಷ್ಟ ಆಗಿದ್ದು ಈ ಡಿಸೈನ್ ಹೈಲೈಟ್ ವಾಲ್ ಹೈಲೈಟ್ ವಾಲ್ ಹೇಳಿ ಸರ್ ಎಕ್ಸ್ಪ್ಲೇನ್ ಮಾಡಿ ಸೊ ಅಗೇನ್ ಸರ್ ನೀವು ಎರಡು ಕಡೆ ಏನು ನೋಡ್ತಾ ಇದ್ರೆ ಬಂದು ಚಾರ್ಕೋಲ್ ಶೀಟ್ ಸರ್ ಚಾರ್ಕೋಲ್ ಶೀಟ್ ನ ಎರಡು ಎಂಡಲ್ ತಗೊಂಡಿದ್ದೀವಿ ಸೆಂಟರ್ ಪ್ಲೇಸ್ ಬಂದು ವುಡನ್ ಮೋಲ್ಡಿಂಗ್ ಹೋಗಿ ಸರ್ ಸೊ ವುಡನ್ ಮೋಲ್ಡಿಂಗ್ ಆಸ್ ವೆಲ್ as ಬ್ಯಾಕ್ ವಾಲ್ ಎರಡು ಒಂದೇ ಶೇಡ್ ಹೋಗಿದ್ದೀವಿ ಓಕೆ 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 ಸೊ ಏನಾಗುತ್ತೆ ನೆಕ್ಸ್ಟ್ ಫರ್ನಿಚರ್ ನಾವು ಲೇಔಟ್ ಇನ್ನು ಪ್ಲಾನ್ ಮಾಡ್ತಾ ಇದ್ದೀವಿ ಜಸ್ಟ್ ಫರ್ನಿಚರ್ ತರಿಸ್ಕೊಂಡಿದ್ದೀವಿ ಕಸ್ಟಮರ್ ಮನೆಗೆ ಹಾಗೆ ಏನಂತ ಈ ಒಂದು ಪರ್ಟಿಕ್ಯುಲರ್ ಸೋಫಾ ಈ ಚಾರ್ಕೋಲ್ ಹತ್ರ ಹೋಗುತ್ತೆ ಇದು ಇಲ್ಲಿ ಚಾರ್ಕೋಲ್ ಹತ್ರ ಬರುತ್ತೆ ಓಕೆ ಸೊ ಇಲ್ಲಿ ಎರಡು ಲಕ್ಸುರಿ ಸೀಟಿಂಗ್ ಬರುತ್ತೆ ಈ ತರ ಸೀಟಿಂಗ್ ಬರುತ್ತೆ ಓಕೆ ನೀವು ಫರ್ನಿಚರ್ ಲೇಔಟ್ ಎಲ್ಲ ಇದು ಮಾಡ್ಕೊಡ್ತೀರಾ ಹಾ ಮಾಡ್ಕೊಡ್ತೀವಿ ಸರ್ ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು ಸರ್ ಜಸ್ಟ್ ಬೆಳಗ್ಗೆ ಬಂದು ಇಳಿದಿದ್ದು ಫರ್ನಿಚರ್ ಲೇಔಟ್ ಸೊ ಇನ್ನು ನಮ್ಮ ಕಾರ್ಪೆಟ್ ಸೆಟಪ್ ಮಾಡ್ಕೊಡ್ತಾರೆ ಓಕೆ ಸೊ ಆ ಥರ ಫರ್ನಿಚರ್ ಲೇಔಟ್ ತಗೊಂಡು ನಾವು ಸೆಟಪ್ ಮಾಡ್ಕೊಡ್ತೀವಿ ಪ್ರತಿಯೊಂದು ಕೂಡ ಡಿಸೈನ್ ಅಲ್ಲಿ ಇಂಟಿಗ್ರೇಟೆಡ್ ಟೋಟಲಿ ಎಸ್ ಸರ್ ಎಸ್ ಓಕೆ ಸರ್ ಮುಂದೆ ಬಂದ್ಬಿಡೋಣ ಸೊ ಮುಂದೆ ಬಂದಾಗ ಅಗೇನ್ ಡೈನಿಂಗ್ ಸ್ಪೇಸ್ ಓಡೋಕೆ ಮುಂಚೆ ಅಗೇನ್ ಇನ್ನೊಂದು ಪ್ಯಾನಲಿಂಗ್ ಇತ್ತು ಸರ್ ಸೊ ಅದು ಪ್ಯಾನಲಿಂಗ್ ರನ್ ಮಾಡ್ಕೊಂಡಿದ್ದೀವಿ ಹಾಗೆ ಆ ಪ್ಯಾನಲಿಂಗ್ ಎರಡು ಚಿಕ್ಕದಾರು ಅಂತ ಒಂದು ಸ್ಪಾಟ್ ಲೈಟ್ ರನ್ ಮಾಡ್ಕೊಂಡಿದ್ದೀವಿ ಸರ್ ವೆರಿ ನೈಸ್ ಆಮೇಲೆ ಇಲ್ಲೊಂದು ಫಾಲ್ ಸೀಲಿಂಗ್ ಇಲ್ಲೊಂದು ತೊಗೊಂಡಿ ಸರ್ ಅದಕ್ಕೆ ಜಸ್ಟ್ ಡೈನಿಂಗ್ ಸ್ಪೇಸ್ ಒಂದು ಪಾತ್ವೆ ಬರ್ತೈತೆ ಸರ್ ಅದಕ್ಕೋಸ್ಕರ ಮಾಡಿದ್ವಿ ಸೆಂಟರ್ ಪ್ಲೇಸ್ ಅಲ್ಲಿ ನಾವೇನು ಮಾಡಿದ್ದೀವಿ ಅಂದ್ರೆ POP ಆದ್ಮೇಲೆ ಟೆಕ್ಸ್ಚರ್ ಪೇಂಟಿಂಗ್ ವುಡನ್ ಫಿನಿಶ್ ಅಲ್ಲಿ ಕೊಟ್ಟಿದ್ದೀವಿ ಅಂದ್ರೆ ಇದು ವುಡನ್ ಫಾಲ್ ಸೀಲಿಂಗ್ ಅಲ್ಲ ವುಡನ್ ಫಾಲ್ ಸೀಲಿಂಗ್ ಅಲ್ಲ ಸರ್ ಟೆಕ್ಸ್ಚರ್ ಪೇಂಟ್ ನ ವುಡನ್ ತರ ಮಾಡಿದ್ದೀವಿ ಸೊ ವುಡನ್ ಫೀಲ್ ಕೊಡ್ಲಿ ಅಂತ ಹೇಳಿ ಅದನ್ನು ಸುತ್ತ POP ಹೋಗಿದ್ದೀವಿ ಸರ್ ಆ ಥರ ತೊಗೊಂಡಿದ್ದೀವಿ ಇಲ್ಲಿ ಏನು ಮಾಡಿದ್ದೀವಿ ಅಂದ್ರೆ ಈ ಒಂದು ಪರ್ಟಿಕ್ಯುಲರ್ ಡೈನಿಂಗ್ ವಾಲ್ ನಾವೇನು ಮಾಡಿದ್ವಿ ಅಲ್ಲಿ ವೈಸ್ ವರಸ್ ಅಂತ ಸೆಂಟರ್ ಚಾರ್ಕೋಲ್ ಶೀಟ್ ಹೋಗಿದ್ದೀವಿ ಅಂಡ್ ಎರಡು ಎಂಡ್ಸ್ಗೆ ನಾವು ಮೋಲ್ಡಿಂಗ್ ಹೋಗಿದ್ದೀವಿ ಅಲ್ಲಿ ಆ ಕಡೆ ಈ ಕಡೆ ಚಾರ್ಕೋಲ್ ಇತ್ತು ಸರ್ ಓಕೆ ಓಕೆ ಇಲ್ಲಿಗೆ ಅದನ್ನೇ ಏನು ಮಾಡಿದ್ವಿ ಮಧ್ಯ ಮತ್ತು ಚಾರ್ಕೋಲ್ ತಗೊಂಡು ಎರಡು ಕಡೆ ನಾವು ಇದು ಮಾಡ್ಕೊಂಡಿದ್ದೀವಿ ಸರ್ ಸೊ ಈ ಕಡೆ ಮೋಲ್ಡಿಂಗ್ ಸಾಕು ಎಕ್ಸಾಕ್ಟ್ಲಿ ಓಕೆ ಚೆನ್ನಾಗಿದೆ ಇದು ಸೊ ಇಲ್ಲಿಂದ ಕಿಚನ್ ಬಂದ್ಬಿಡೋಣ ಇಲ್ಲಿ ಕಿಚನ್ ಸರ್ ಸೊ ಒಂದು ಬ್ರೇಕ್ಫಾಸ್ಟ್ ಕೌಂಟರ್ ನಾವು ಪ್ಲಾನ್ ಮಾಡ್ಕೊಂಡಿದ್ವಿ ಸರ್ ಹಾಗೆ ಈ ಕಿಚನ್ ತೊಗೊಂಡಾಗ ಎಂಟೈರ್ಲಿ ಇವ್ರದ್ದೇನು ಕೋಟರ್ ಆಫ್ ಗ್ರಾನೈಟ್ ಇದೆ ನಾವು ಇನ್ಸ್ಟಾಲೇಷನ್ ಮಾಡ್ಕೊಡ್ರಿ ಸರ್ ಇಂಟರ್ನೆಟ್ ಅಲ್ಲಿ ವರ್ಕ್ ಎಲ್ಲ ನೀವೇ ನಾವೇ ಮಾಡ್ಕೊಡ್ರಿ ಸರ್ ಇಲ್ಲಿ ಓಕೆ ಇಲ್ಲಿ ರೂಫಿಂಗು ಹಾ ಸರ್ ಈ ರೂಫಿಂಗ್ ಮೇನ ಏನಕ್ಕೆ ತೊಗೊಂಡಿದ್ರೆ ಒಂದು ಬೀಮ್ ಅಲ್ಲಿ ಪಾಸ್ ಆಗ್ತಿತ್ತು ಸರ್ ಆ ಬೀಮ್ ಸ್ವಲ್ಪ ಹಾಫ್ ಕವರ್ ಮಾಡ್ಕೊಬೇಕಾಗಿತ್ತು ಅಂಡ್ ನಮಗೆ ಚಿಮ್ನಿ ಪ್ಲೇಸ್ ಮಾಡಕ್ಕೆ ಒಂದು ಡ್ರಾಪ್ ಬೇಕಾಗಿತ್ತು ಯಾಕಂದ್ರೆ ಇದು ಬಂದಿದೆ ಸೀಲಿಂಗ್ ಚಿಮ್ನಿ ಡೈರೆಕ್ಟ್ ನಮ್ಮ ಸೀಲಿಂಗ್ ಇಂದಾನೆ ಫಿಕ್ಸ್ ಆಗ ಕಾರಣ ನಮ್ಗೆ ಒಂದು ಡ್ರಾಪ್ ಬೇಕಾಗಿತ್ತು ಸೊ ಆ ಡ್ರಾಪ್ ನಾವು ಪ್ಲಾನ್ ಮಾಡ್ಕೊಂಡ್ವಿ ಅಂದ್ರೆ ಪ್ರಾಕ್ಟಿಕಾಲಿಟಿಗೂ ಅದು ಅಚೀವ್ ಆಗ್ತಾ ಇದೆ ಆಸ್ ವೆಲ್ as ಡಿಸೈನ್ ಆಸ್ಪೆಕ್ಟ್ ಚೆನ್ನಾಗಿ ಅದು ಆಪ್ಟ್ ಆಗಿದೆ ಸರ್ ಈ ಚಿಮ್ನಿ ಆಕ್ಚುಲಿ ಇದಕ್ಕೆ ಬರುತ್ತೆ ಐಲ್ಯಾಂಡ್ ಕಿಚನ್ ಅಲ್ಲಿ ಐಲ್ಯಾಂಡ್ ಕಿಚನ್ ಬರುತ್ತೆ ಸರ್ ಇದು ಎಕ್ಸಾಕ್ಟ್ಲಿ ಸರ್ ಸೊ ಆ ಥರ ತೊಗೊಂಡಿದ್ದೀರಾ ಓಕೆ ಮಾಡ್ಕೊಟ್ಟಿದ್ದು ಸೂಪರ್ ಈ ಕೌಂಟರ್ ಚೆನ್ನಾಗಿ ಬಂದಿದೆ ಸರ್ Exactly. ಬ್ಯಾಗ್ ಹೊರಗಡೆ ಈ ಇದೆಲ್ಲ ಹಾಕಿದ್ರೆ ಪಟ್ಟಿ ಎಲ್ಲ ತೊಗೊಂಡಿದ್ದೀರಾ ಗೋಲ್ಡನ್ ಪಟ್ಟೀಸ್ ಒಂದು ಒಳ್ಳೆ ಲುಕ್ ಕೂಡ ಸರ್ ಅಂದ್ರೆ ಬ್ರೇಕ್ಫಾಸ್ಟ್ ಕೌಂಟರ್ ಕಾಣೋಣ ನಿಮಗೆ ಯಾಕಂದ್ರೆ WPC ರಾಫ್ಟರ್ಸ್ ತೊಗೊಂಡಿದ್ದೀವಿ ಇಲ್ಲಿ ನಾವು ಟೀ ಪಟ್ಟಿ ತೊಗೊಂಡಿದ್ದೀವಿ ಅದ್ರ ಭಾಗ ಇರುವಂಥ ಫಿನಿಶ್ ಬಂದು ವೈಟ್ ಅಲ್ಲಿ ಹೋಗಿದ್ದೀವಿ ಸೊ ಈ ಥರ ಕಾಂಬಿನೇಷನ್ ಅಲ್ಲಿ ರನ್ ಮಾಡ್ಕೊಂಡಿದ್ದೀವಿ ಓಕೆ ಇದು ಅಕ್ರಿಲಿಕ್ ಕಿಚನ್ ಸರ್ ಅಕ್ರಿಲಿಕ್ ಕಿಚನ್ ಸರ್ ಎಂಟೈರ್ಲಿ ಅಕ್ರಿಲಿಕ್ ಕಿಚನ್ ಹಾಗೆ ಇದು ಸ್ವಲ್ಪ ಓಷನಿಕ್ ಬ್ಲೂಗೆ ಹೋಗಿ ಸರ್ ನಮ್ದು ಆರಾನಗಲ್ ಶೋರೂಮ್ ಯಾವ್ದಿದೆ ಅದೇ ಸೇಮ್ ಶೇಡ್ ಬೇಕಾಗಿತ್ತು ಅಂದ್ರೆ ಕಸ್ಟಮರ್ ಸೊ ಅದನ್ನ ನಾವಿಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಂಡು ಸೇಮ್ ಇದನ್ನೇ ಇಂಪ್ಲಿಮೆಂಟ್ ಸೇಮ್ ಶೇಡ್ ತಗೊಂಡೋಗಿದ್ವಿ ಸರ್ ಓಕೆ ಸರ್ ಬಾಟಮ್ ಇಂದ ಬಂದ್ಬಿಡೋಣ ಏನೇನು ಮಾಡಿದ್ರಿ ಸರ್ ಸೊ ಇಲ್ಲಿ ಸರ್ ಆಸ್ ಯೂಶುವಲ್ ನಮ್ದು ಚಿಮ್ನಿ ಬರುತ್ತೆ ಹಾಪ್ ಪ್ಲೇಸ್ ಆಗುತ್ತೆ ಇಲ್ಲಿ ಸೊ ಹಾಪ್ ಇರೋ ಕಾರಣ ನಾವು ಇಲ್ಲಿ ಏನು ಮಾಡ್ಕೊಂಡಿದ್ದೀವಿ ಅಂದ್ರೆ PVC ಬಾಸ್ಕೆಟ್ಸ್ ಕಟರ್ ಬಾಸ್ಕೆಟ್ ಅಲ್ಲಿ ನಾವು ಇಲ್ಲಿ ಪ್ರೊವೈಡ್ ಮಾಡ್ತೀವಿ ಇಲ್ಲಿ ಕಟ್ಲರಿ ಕೊಟ್ಟಿದ್ದೀರಾ ಓಕೆ ಅಂಡ್ ಕಮ್ಮಿಂಗ್ ಆಗಿ ನಿಮಗೆ ಕಾರ್ನರ್ ಯೂನಿಟ್ ಪ್ರೊವೈಡ್ ಮಾಡಿದ್ದೀವಿ ಅಂಡ್ ದೆನ್ ಇಲ್ಲಿ ನಾವು ಬಾಟಲ್ ಪುಲೋಟ್ ತಗೊಂಡೋಗಿ ಸರ್ ಇಲ್ಲಿ ಬಾಟಲ್ ಪುಲೋಟ್ ಮಾಡಿದ್ದೀರಾ ಅಂಡ್ ಅಗೇನ್ ಈ ಪರ್ಟಿಕ್ಯುಲರ್ ಕಿಚನ್ ಹ್ಯಾಂಡಲ್ಸೇ ಬರುತ್ತೆ ಅಂಡ್ ಎಂಟಲ್ಲಿ ನಾವು G ಪ್ರೊಫೈಲ್ ಯೂಸ್ ಮಾಡಿದ್ವಿ ಸರ್ ಜಿ ಪ್ರೊಫೈಲ್ ತುಂಬಾ ಕಡೆ ನಾವು ಗೋಲಾ ಪ್ರೊಫೈಲ್ ಯೂಸ್ ಮಾಡಿದ್ವಿ ಬಟ್ ಈ ಪರ್ಟಿಕ್ಯುಲರ್ ಕಸ್ಟಮರ್ G ಪ್ರೊಫೈಲ್ ಬೇಕಾಗಿತ್ತು ನಾವು G ಪ್ರೊಫೈಲ್ ಯೂಸ್ ಮಾಡ್ಕೊಂಡಿದ್ವಿ ವೆರಿ ನೈಸ್ ಅಂಡ್ ಡೇಟಾ ಟೈಸ್ ನಮ್ಮ ಕಡೆನೇ ಸೆಲೆಕ್ಷನ್ ಮಾಡಿ ಪ್ರೊಕ್ಯೂರ್ಮೆಂಟ್ ಮಾಡಿ ಹಾಕೊಟ್ಟಿದ್ವಿ ಸರ್ ಮತ್ತೆ ನಿಮ್ಗೆ ಇಲ್ಲಿ ನೋಡಿದಾಗ ಏನಾಗುತ್ತೆ ನಾವು ಡಿವೈಡ್ ಮಾಡ್ಕೊಂಡಿದ್ದೀವಿ ಸೊ ಫಸ್ಟ್ ನಾವಿಲ್ಲಿ ರೋಲಿಂಗ್ ಶಟರ್ ತೊಗೊಂಡಿದ್ದೀವಿ ಸರ್ ಸೊ ಅವ್ರಿಗೆ ಯಾವ್ದಾದ್ರು ಮಿಕ್ಸರ್ ಗ್ರೈಂಡರ್ಸ್ ಇಲ್ಲಿ ಪ್ಲೇಸ್ ಮಾಡ್ಕೊಬೋದು ಓಕೆ ಓಕೆ ಅಂಡ್ ಹಾಗೆ ಕ್ಲೋಸ್ ಮಾಡಿದಾಗ ಕನ್ಸೀಲ್ಡ್ ಆಗಿರುತ್ತೆ ಅವ್ರು ಯಾವುದೇ ಎಲೆಕ್ಟ್ರಿಕಲ್ ಅಪ್ಲೈನ್ಸಸ್ ಆಚೆ ಕಾಣಲ್ಲ ಸರ್ ಅದು ಓಕೆ ಅಂಡ್ ಇಲ್ಲಿ ಬಂದು ಕ್ಲೋಸ್ಡ್ ಆಗಿ ಹೋಗಿದ್ದೀವಿ ಜಸ್ಟ್ ಒಂದು ಕ್ಲೋಸ್ ಯೂನಿಟ್ ಈ ಥರ ತಗೊಂಡಿದ್ದೀವಿ ಮತ್ತೆ ಡಿಸೈನ್ ಬ್ರೇಕ್ ಮಾಡೋಕ್ಕೋಸ್ಕರ ಏನು ಮಾಡಿದ್ವಿ ನಾವು ಈ ಥರ ಪ್ರೊಫೈಲ್ ಶಟರ್ ಹೋಗಿದ್ವಿ ಸರ್ ಅಲ್ಯೂಮಿನಿಯಂ ಪ್ರೊಫೈಲ್ ವಿತ್ ಕ್ಲಿಯರ್ ಗ್ಲಾಸ್ ಬರುತ್ತೆ ಇನ್ಸೆಟ್ ಪ್ರೊಫೈಲ್ ಇದನ್ನು ತಗೊಂಡೋಗಿದ್ದೀವಿ ಅಂಡ್ ಇಲ್ಲಿ ಬಂದಾಗ ಸರ್ ಒಂದು ಓಪನ್ ಯೂನಿಟ್ ಓಕೆ ಓಕೆ ಸೊ ಇಲ್ಲಿ ಓಪನ್ ಯೂನಿಟ್ ನಾವಿಲ್ಲಿ ಪ್ಲಾನ್ ಮಾಡ್ಕೊಂಡು ಸೊ ಈ ಥರ ಒಂದು ಕಾಂಬಿನೇಷನ್ ರನ್ ಮಾಡ್ಕೊಂಡು
ಮಾಡ್ಕೊಂಡಿದ್ದೀವಿ. ಆಗ ಈಗ ಬಂದಾಗ ಸರ್ ಇಲ್ಲಿ ಮತ್ತೆ ಏನಾಗುತ್ತೆ ಅಂದ್ರೆ ನಾವು ಇಲ್ಲಿ ಪ್ರೊಫೈಲ್ ಶಟರ್ ಹೋಗಿದ್ದೀವಿ. ಇಲ್ಲಿ ಏನ್ ಬರುತ್ತೆ ನಿಮಗೆ ಸಾಲಿಡ್ ಶಟರ್ಸೇ ಬರುತ್ತೆ, ಬಟ್ ಎರಡು ನಿಮಗೆ ಟಾಪ್ ಲಿಫ್ಟ್ ಇರುತ್ತೆ ಸರ್. ಅಪ್ಲಿಫ್ಟರ್ ಅಲ್ವಾ? ಅಪ್ಲಿಫ್ಟರ್ ಇರುತ್ತೆ. ಅಂಡ್ ಬೈ ಡಿಫಾಲ್ಟ್ ನಾವು ವಿವಾ ಡಿಸೈನ್ಸ್ ಅಲ್ಲಿ ಸರ್ ಈ ತರ ಏನು ಅಪ್ಲಿಫ್ಟ್ ಹೈಡ್ರಾಲಿಕ್ ಬರುತ್ತೆ ನಾವು ಅದನ್ನ ಎಪ್ಕೋದಲ್ಲೇ ಕೊಡೋದು ಸರ್. ಎಪ್ಕೋದಲ್ಲೇ ಕೊಡೋದು. ಸೊ ಎಪ್ಕೋದಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಅಂಡ್ ಇಲ್ಲಿಗೆ ಬಂದಾಗ ಸರ್ ಒಂದು ಆರೋ ಯೂನಿಟ್ ಪ್ಲೇಸ್ ಆಗ್ತಿತ್ತು. ಸೊ ಆರೋ ಯೂನಿಟ್ಗೋಸ್ಕರ ನಾವಿಲ್ಲಿ ಕಟಿಂಗ್ ಮಾಡ್ಕೊಟ್ಟಿದ್ವಿ. ಯಾಕಂದ್ರೆ ಕೆಲವೊಂದು ಆರೋ ಮಾಡಲ್ಸ್ ಹೇಳಕ್ಕಾಗಲ್ಲ, ನಲ್ಲಿ ಬಂದು ಮುಂದೆನೇ ಇರುತ್ತೆ. ಸೊ ಮತ್ತೆ ಅದನ್ನ ಕ್ಲೋಸ್ ಮಾಡಿದಾಗ ನಮ್ದು ಮುಂದೆ ಬರುತ್ತೆ ಅಂತ ಹೇಳಿ ಇಲ್ಲಿ ಜಸ್ಟ್ ಕಟ್ಔಟ್ ಮಾಡ್ಕೊಟ್ಟಿದ್ದೀವಿ. ಸೊ ಯಾವುದೇ ಮಾಡಲ್ ಇಲ್ಲಿ ಹಾಕಿ ಇಂಪ್ಲಿಮೆಂಟ್ ಮಾಡ್ಕೊಬಹುದು. ನಾಳೆ ಇದನ್ನ ತೊಂದರೆ ಆಗಬಾರ್ದು. ಆರೋ ಯೂನಿಟ್ ಟಚ್ ಎಲ್ಲ ಇರುತ್ತೆ. ಸೊ ಯಾವುದೇ ತಗೊಂಡ್ರು ಕಸ್ಟಮರ್ಸ್ ಇಲ್ಲಿ ಇಂಪ್ಲಿಮೆಂಟ್ ಮಾಡಿದಾಗ ಯೂಸ್ ಆಗುತ್ತೆ ಸರ್. ಯಾವುದೇ ಮತ್ತೆ ನಾವು ಶಟರ್ನ ಕಟಿಂಗ್ ಮಾಡೋ ಅವಶ್ಯಕತೆ ಬರಲ್ಲ ಸರ್. ಬರೋದಿಲ್ಲ. ಓಕೆ, ಫ್ಯೂಚರ್ ಯೋಚನೆ ಮಾಡಿಬಿಟ್ಟು ಮಾಡಿದ್ದೀರಾ. ಅಗೇನ್ ಟಾಪ್ ಫುಲ್ ಸರ್ ಲಾಫ್ಟ್ ಏನು ಬರ್ತಾ ಇದೆ, ಲಾಫ್ಟ್ ಎಂಟಲ್ಲಿ ವೈಟ್ಗೆ ಹೋಗಿದ್ದೀವಿ ಸರ್. ಓಕೆ ಕಂಪ್ಲೀಟ್ ಆಗಿ ವೈಟ್ ಸರ್. ಅಂದ್ರೆ ಎಂಟಲ್ಲಿ ನಿಮ್ಗೆ ಲೈಟ್ ವರ್ಷನ್ ಹೋಗಿದ್ದೀವಿ, ಬಟ್ ಸ್ಟಿಲ್ ಸ್ವಲ್ಪ ಇದು ಬ್ಲೂ ಇರೋ ಕಾರಣ ನಿಮ್ಗೆ ಡಿಫ್ರೆಂಟ್ ಆಗಿ ಕಾಣ್ತಿದೆ. ನೆಕ್ಸ್ಟ್ ಇದು ಒನ್ ಆಫ್ ದ ರೂಮ್ ಇಲ್ಲಿ ಮಾಡಿದ್ವಿ ಸರ್. ಅಗೇನ್ ಈ ರೂಮ್ ನೋಡಿದಾಗ ಸರ್ ನಾವು ಅದ ತಗೊಂಡೋಗಿದ್ದೀವಿ ಅಂದ್ರೆ ಲೈಟೆಸ್ಟ್ ಕಲರ್ ಹೋಗಿದ್ದೀವಿ. ಸೊ ವಾರ್ಡ್ರೋಬ್ ನೋಡಿದಾಗ ಸರ್ ಸೈಡಿಂಗ್ ವಾರ್ಡ್ರೋಬ್ ಇದೆ. ಸೈಡಿಂಗ್ ವಾರ್ಡ್ರೋಬ್ ಅಲ್ಲಿ ಸರ್ ಎರಡು ಲೈಟರ್ ವರ್ಷನ್ ಹೋಗಿದ್ದೀವಿ. ಒಂದು ಬಂದು ಸ್ವಲ್ಪ ಈ ತರ ಬೀಚ್ ತಗೊಂಡಿದ್ದೀವಿ ಸರ್. ಇದು ಅಕ್ಕ ಬೀಜು, ಲೈಟರ್ ಬೀಜು ಎರಡು ಏನ್ ಮಾಡಿದೀವಿ ಇನಿಷಿಯಲ್ ನಾವು ಕಟ್ ಮಾಡಿ ಪೇಸ್ಟ್ ಮಾಡ್ಕೊಂಡಿದ್ದೀವಿ. ಅಂಡ್ ದೆನ್ ಇಲ್ಲಿ ಗ್ರೂ ರನ್ ಮಾಡಿದ್ವಿ ಸರ್. ಯು ಶೇಪ್ಸ್ ಗ್ರೂ ರನ್ ಮಾಡಿದ್ದೀವಿ. ಚಿಕ್ಕದೊಂದು ಇಲ್ಲಿ ಸೆಂಟ್ರಲ್ ಬರುತ್ತೆ ಅಂಡ್ ಎರಡು ಎಕ್ಸ್ಟರ್ನಲ್ಸ್ ಅಲ್ಲಿ ತಗೊಂಡೋಗಿ ಸರ್. ಸರಿ, ಇದನ್ನ ಹೈಲೈಟ್ ನಾವು ಮೇನ್ ಆಗಿ ಬ್ಲಾಕ್ ಅಲ್ಲಿ ಮಾಡ್ಕೊಂಡಿದ್ದೀವಿ. ಸೇಮ್ ಅದೇ ತರ ಬ್ಲಾಕ್ ಕಲರ್ಗೆ ನಾವು ಹ್ಯಾಂಡಲ್ ಇಂಪ್ಲಿಮೆಂಟ್ ಮಾಡಿದ್ವಿ. ಸೊ ಈ ತರ ವರ್ಷನ್ ನೋಡಿದಾಗ ಸರ್ ಇನ್ನೊಂದು ಹ್ಯೂಜ್ ಆಗಿ ಕಾಣುತ್ತೆ ನಿಮಗೆ. ಪ್ಲಸ್ ಏನಾಗುತ್ತೆ ತುಂಬಾ ಇಂಪ್ಲಿಮೆಂಟ್ ಆಗಿ ಮಾಡಿದಾಗ ಚೆನ್ನಾಗಿ ಬರುತ್ತೆ. ಇದು ಬೇಜ್ ಮತ್ತೆ ಕ್ಯಾಪಚಿನೋ ಕಾಂಬಿನೇಷನ್ ರನ್ ಮಾಡ್ಕೊಂಡಿದ್ದೀವಿ. ಒಡೆ ಪ್ರೊಫೈಲ್ ಏಟು ಬರುತ್ತೆ ಸರ್. ಅಂಡ್ ಬೈ ಡಿಫಾಲ್ಟ್ ನಮ್ದು ಏನಿರುತ್ತೆ ಫ್ಯಾಬ್ರಿಕ್ ಲ್ಯಾಮಿನೇಟ್ಸ್ ಯೂಸ್ ಮಾಡ್ಕೊಂಡಿದ್ದೀವಿ. ಅಂಡ್ ಇಂಟರ್ನಲ್ ಬಂದ್ಬಿಟ್ಟು ಸರ್ ಸೇಮ್ ನಮ್ಮ ಸ್ಟ್ಯಾಂಡರ್ಡ್ ಇಂಟರ್ನಲ್ ಇಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. ಓಕೆ ಟಾಪ್ ನೋಡ್ಬೋದು ಸರ್. ಲಾಫ್ಟ್ ಶಟರ್ ಅದು ಆಲ್ಟರ್ನೇಟ್ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. ಅಂದ್ರೆ ಒಂದು ಲೈಟರು ಡಾಕರು. ಸೊ ಆ ತರ ಒಂದು ರನ್ನಿಂಗ್ ಅಲ್ಲಿ ನಾವಿಲ್ಲಿ ತಗೊಂಡೋಗಿದ್ದೀವಿ. ಅಂಡ್ ಫಾಲ್ ಸೀಲಿಂಗ್ ಬಂದಾಗ ಸರ್ ಒಂದು ಎಂಟೈರ್ ಪೆರಿಫಲ್ ರನ್ ಮಾಡ್ಕೊಂಡಿದ್ದೀವಿ ಮೇಲ್ಗಡೆ. ಪೆರಿಫರಲ್ ಜೊತೆಗೆ ಒಂದು ಐಲ್ಯಾಂಡ್ ಪ್ಲಾನ್ ಮಾಡಿದ್ವಿ ಸರ್. ಐಲ್ಯಾಂಡ್ ಏನ್ ಮಾಡಿದೀವಿ ಅಂದ್ರೆ ಜಸ್ಟ್ ಪ್ರೊಫೈಲ್ ಲೈಟ್ಸ್ ನಾವು ಅದನ್ನ ತುಂಬಾ ಚೆನ್ನಾಗಿ ತೋರಿಸಬಹುದು ಅಂತ ಪ್ರೊಫೈಲ್ ಲೈಟ್ ಹಾಕಿ ಇಂಪ್ಲಿಮೆಂಟ್ ಮಾಡಿ ತೋರಿಸ್ತೀವಿ ಸರ್. ಆ ತರ ಒಂದು ಫಿನಿಶ್ ಕೊಟ್ಕೊಂಡು ಹೋಗಿದ್ವಿ ಸರ್. ಓಕೆ ಇದು ಚೆನ್ನಾಗಿ ಬಂದಿದೆ ಸರ್. ಒಳಗಡೆ ಡಿಸೈನ್ ಸೂಪರ್ ಸರ್. ಹಂಗೆ ಬೆಡ್ ಎಸ್ ಸರ್. ಹಾಗೇನಿಲ್ಲ ಕಿಂಗ್ ಸೈಜ್ ಸ್ಕಾಟ್ ತಗೊಂಡಿವಿ ಸರ್. ಅದನ್ನು ಬಂದು ನಾವು ವಾರ್ಡ್ರೋಬ್ ಶೇಡ್ಗೆ ಮ್ಯಾಚ್ ಮಾಡಿದೀವಿ. ಅಲ್ಲಿ ಹೆಡ್ ಬೋರ್ಡ್ ನೋಡ್ಬೋದು ಸರ್. ಹೆಡ್ ಬೋರ್ಡ್ ನಾವು ಯಾವ ತರ ಅಂದ್ರೆ ಈ ಲೈಟೆಸ್ಟ್ ಏನು ಬೀಚ್ ಹೋಗಿದ್ವಿ ವಾರ್ಡ್ರೋಬ್ ಮೇಲೆ ಅದನ್ನ ತಗೊಂಡೋಗಿದ್ವಿ. ಇನ್ನೊಂಚೂರು ಹೈಲೈಟ್ ಆಗಿ ಕಾಣಲಿ ಅಂತ ಒಂದು ಜಸ್ಟ್ ಒಂದು ಆಚೆ ಕಡೆ ಔಟರ್ ಫ್ರೇಮ್ ಮಾಡಿದ್ವಿ ಸರ್. ಆ ಫ್ರೇಮ್ ಅಲ್ಲಿ ಡಾರ್ಕರ್ ಶೇಡ್ ಆಫ್ ಲ್ಯಾಂಪ್ ಅನ್ನು ಇಂಪ್ಲಿಮೆಂಟ್ ಮಾಡಿದ್ವಿ. ಇದನ್ನ ಡೈರೆಕ್ಟ್ ಗೋಡೆಗೆ ಹಾಕೋಬಹುದು. ಹಿಂದ್ಗಡೆ ಒಂದು ಇಟ್ಕೊಂಡಿದ್ದೀರಾ, ಚೆನ್ನಾಗಿ ಕಾಣಿಸ್ತಿದೆ ಸರ್. ತುಂಬಾ ಯೂನಿಕ್ ಆಗಿ ಬರುತ್ತೆ. ಸ್ವಲ್ಪ ನಾವು ಯಾವ್ದಾದ್ರು ಲಕ್ಸುರಿ ರೂಮ್ ಹೋದಾಗ ಯಾವ ತರ ಫೀಲ್ ಕೊಡುತ್ತೆ ಅದೊಂದು ಇಂಪ್ಲಿಮೆಂಟ್ ಮಾಡ್ಕೊಂಡು ಫೀಲ್ ಕೊಡುತ್ತೆ. ಇದು 2 ಪೀಸಸ್ ಅಥವಾ 3 ಪೀಸಸ್ ಕಾಂಬಿನೇಷನ್ ಮಾಡ್ಕೋಬಹುದು. 3 ಪೀಸಸ್ ಮಾಡ್ಕೊಬಹುದು ಸರ್. ವಿತ್ ಜಾಸ್ತಿ ಬಂದಾಗ 3 ಪೀಸ್ ಕಾಂಬಿನೇಷನ್ ರನ್ ಮಾಡ್ಕೋಬಹುದು. ಎಕ್ಸಾಕ್ಟ್ಲಿ ಸರ್. ಸೆಕೆಂಡ್ ಬೆಡ್ರೂಮ್ ಅಲ್ಲ? ಸೆಕೆಂಡ್ ಬೆಡ್ರೂಮ್ ಸರ್. ಅಗೇನ್ ಇದು ಬಂದು ಅವರ ಗೆಸ್ಟ್ ಬೆಡ್ರೂಮ್ ಸರ್. ಇಲ್ಲಿ ಯಾವ ತರ ಎರಡು ಲ್ಯಾಮಿನೇಟ್ ಹೋಗಿ ಸರ್. ಅಗೇನ್ ಬಟ್ ಇದೇ ಸರ್ ನೋಡೋದು ಫ್ಯಾಬ್ರಿಕ್ ಲ್ಯಾಮಿನೇಟ್. ಇದು ಫ್ಯಾಬ್ರಿಕ್ ಲ್ಯಾಮಿನೇಟ್ ಸರ್. ನೀವು ಟಚ್ ಅಂಡ್ ಫೀಲ್ ಮಾಡಿದಾಗಲೂ ನಮ್ದು ಹೆಡ್ ಬೋರ್ಡ್ ಯಾವ ತರ ಫ್ಯಾಬ್ರಿಕ್ ಇರುತ್ತೆ ಆ ತರ ಒಂದು ಫ್ಯಾಬ್ರಿಕ್ ಇರುವಂತ ಲ್ಯಾಮಿನೇಟ್ ಸರ್. ಇದು ಫ್ಯಾಬ್ರಿಕ್ ಮುಡ್ದಂಗೆ ಆಗುತ್ತೆ. ಎಕ್ಸಾಕ್ಟ್ಲಿ. ಸೊ ಆ ತರ ಫ್ಯಾಬ್ರಿಕ್ ತಗೊಂಡಿದ್ದೀವಿ. ಅಂಡ್ ಇಲ್ಲಿ ಒಂದು ಮ್ಯಾಟ್ ಫಿನಿಶ್ ಲ್ಯಾಮಿನೇಟ್ ಸರ್. ಗ್ಲಾಸಿಗೆ ಹೋಗಲಿಲ್ಲ, ಮ್ಯಾಟ್ ಫಿನಿಶ್ ಹೋಗಿದ್ದೀವಿ. ಅಂಡ್ ಇದು ಮ್ಯಾಟ್ ಫಿನಿಶ್ ಇದೆ, ಆಂಟಿ ಸ್ಕ್ರಾಚ್ ಬರುತ್ತೆ ಸರ್. ಇದು ಆಂಟಿ ಸ್ಕ್ರಾಚ್. ಸೊ ಆ ತರ ಒಂದು ಲ್ಯಾಮಿನೇಟ್ ನಾವಿಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದೀವಿ. ಹಾಗೆ ಇದು ಇನ್ಲೈನ್ ಸ್ಲೈಡಿಂಗ್ ಬರುತ್ತೆ ಸರ್. ಇದು ಟೋಟಲಿ ಇನ್ಲೈನ್ ಸ್ಲೈಡಿಂಗ್ ವಾರ್ಡ್ರೋಬ್ಸ್ ಬರುತ್ತೆ. ಕಾರ್ಕಾಸ್ ನೋಡಿದಾಗ ಸರ್ ಇಲ್ಲಿ ಸ್ವಲ್ಪ ಇಂಟರ್ನಲ್ ಚೇಂಜ್ ಮಾಡ್ತಾರೆ ಕಸ್ಟಮರ್. ಈ ಜನರಲಿ ನಮ್ದು ಹ್ಯಾಂಗರ್ ಸ್ಪೇಸ್ ಫುಲ್ ಉದ್ದ ಇರುತ್ತೆ, ಬಟ್ ಇಲ್ಲಿ ಶೆಲ್ಫ್ ಬೇಕು ಅಂತ ಸೊ ಆ ಶೆಲ್ಫ್ ಇಂಪ್ಲಿಮೆಂಟ್ ಮಾಡ್ಕೊಟ್ಟಿದ್ದೀವಿ. ಹಾಗೆ ಶೆಲ್ಫ್ ಏನಿದೆ ನಂತರ ಎಕ್ಸ್ಟ್ರಾ ಕಾಸ್ಟಿಂಗ್ ವರ್ಕ್ ಮಾಡಲ್ಲ ಸರ್. ಅದು ಸೇಮ್ ಕಾಸ್ಟಿಂಗ್ ಮಾಡ್ಕೊಡ್ತೀವಿ. ಲಾಕ್ ಬಂದಾಗ ಸರ್ ಅಗೇನ್ ಏನ್ ಮಾಡಿದೀವಿ ಪ್ಯಾಚ್ ವರ್ಕ್ ಮಾಡ್ಕೊಂಡಿದ್ವಿ. ಲಾಫ್ಟ್ ಶಟರ್ ಫ್ಯಾಬ್ರಿಕ್ ಅದ್ರ ಜೊತೆ ಮ್ಯಾಟ್ ಫಿನಿಶ್ ಆ ತರ ಮಾಡ್ಕೊಂಡಿದ್ವಿ. ಫಾಲ್ ಸೀಲಿಂಗ್ ತಗೊಂಡಾಗ ಸರ್ ಪೆರಿಫರಲ್ ಫಾಲ್ ಸೀಲಿಂಗ್ ತಗೊಂಡಿದ್ದೀವಿ. ಅಂಡ್ ದೆನ್ ಐಲ್ಯಾಂಡ್ ಅಲ್ಲಿ ಜಸ್ಟ್ ಡಿವೈಡ್ ಮಾಡ್ಕೊಂಡು ಎರಡು ಸ್ಕ್ವೇರ್ಸ್ ತಗೊಂಡಿದ್ದೀವಿ. ಆ ಸ್ಕ್ವೇರ್ಸ್ ನಾವು ಎಲ್ ಶೇಪ್ ಇರುವಂತ ಒಂದು ಪ್ರೊಫೈಲ್ ನಾವು ಇನ್ಕ್ಲೂಡ್ ಮಾಡ್ಕೊಂಡಿದ್ದೀವಿ ಸರ್. ಆಮೇಲೆ ಬೆಡ್ಸ್ ಆಗಿದೆಯಾ? ಎಸ್ ಸರ್. ಅಗೇನ್ ಬೆಡ್ ಬಂದು ನಿಮಗೆ ಕಿಂಗ್ ಸೈಜ್ ಬೆಡ್ ಬರುತ್ತೆ. ಅಗೇನ್ ಫ್ಯಾಬ್ರಿಕ್ ಬಂದಾಗ ಸರ್ ಈ ತರ ಡಿವೈಡ್ ಮಾಡ್ಕೊಂಡಿದ್ದೀವಿ. ಅದು ಜಸ್ಟ್ 3 ಪ್ಯಾಟರ್ನ್ಸ್ ಇಲ್ಲಿ ಮಧ್ಯ ಒಂದು ಲೆಂತಿ ಪ್ಯಾಟರ್ನ್ ಇರುತ್ತೆ ಮತ್ತೆ 3 ಪ್ಯಾಟರ್ನ್ ಅಲ್ಲಿಗೆ. ಸೊ ಆ ಒಂದು ಕಾಂಬಿನೇಷನ್ ನಾವಿಲ್ಲಿ ರನ್ ಮಾಡ್ಕೊಂಡಿದ್ದೀವಿ ಸರ್. ಓಕೆ ಇದು ಹೈಡ್ರಾಲಿಕ್ ಅಲ್ವಾ ಸರ್? ಇದು ಟೋಟಲ್ ಹೈಡ್ರಾಲಿಕ್ ಸರ್. ಪ್ರತಿಯೊಂದು ವಾರ್ಡ್ರೋಬ್ ಏನು ಇಂಪ್ಲಿಮೆಂಟ್ ಮಾಡಿದ್ರೆ ಹೈಡ್ರಾಲಿಕ್ ಮಾಡಿದ್ದೀವಿ. ಅಗೇನ್ ಹೈಡ್ರಾಲಿಕ್ ಬಂದಾಗ ನಮ್ಮ ಕಡೆ ಎಪ್ಕೋ ಇರುತ್ತೆ ಸರ್. ಕಿಚನ್ ಅಲ್ಲಿ ಎಪ್ಕೋ ಇರುತ್ತೆ, ಇಲ್ಲಿಗೆ ಬಂದಾಗ ಎಪ್ಕೋ ಬರುತ್ತೆ. ಎಪ್ಕೋನೇ ಹಾಕೊಟ್ಟಿರ್ತೀರಾ? ಎಕ್ಸಾಕ್ಟ್ಲಿ. ಈ ಗ್ಯಾಪ್ ಬಿಟ್ಟಿರೋದು ಮ್ಯಾಟ್ರೆಸ್ಗೋಸ್ಕರ. ಮ್ಯಾಟ್ರೆಸ್ ಹೌದು ಸರ್. ಮ್ಯಾಟ್ರೆಸ್ ಫುಲ್ ಇಲ್ಲಿ ಗಂಟೆ ಹೋಗುತ್ತೆ ಸರ್. ಅದು ಅದಕ್ಕೋಸ್ಕರ ನಾವು ಗ್ಯಾಪ್ನ ಪ್ರೊವೈಡ್ ಮಾಡ್ತೀವಿ. ಗ್ಯಾಪನ್ನ ಕೊಟ್ಟಿರ್ತೀವಿ. ಎಕ್ಸಾಕ್ಟ್ಲಿ ಸರ್. ನೆಕ್ಸ್ಟ್ ಬೆಡ್ರೂಮ್. ನೆಕ್ಸ್ಟ್ ಇದರ ಮಾಸ್ಟರ್ ಬೆಡ್ರೂಮ್ ಸರ್. ಸೊ ಮಾಸ್ಟರ್ ಬೆಡ್ರೂಮ್ ಅಂತ ಬಂದಾಗ ಸರಿ ಮಾಡಿದೀವಿ. ಅಗೇನ್ ನಾವು ಇಲ್ಲಿ ಸ್ಲೈಡಿಗೆ ಹೋಗಿದ್ದೀವಿ. ಬಟ್ ಇದಕ್ಕೆ 3 ಶಟರ್ ಬರುತ್ತೆ ಸರ್. ಟ್ರಿಬಲ್ ಶಟರ್ ಇರುವಂತ ಶಟರ್ ಪ್ಲಸ್ ಇಲ್ಲಿ ನಾವು ಮೇನ್ ಆಗಿ ಸರ್ ಕೇನ್ ಫಿನಿಶ್ ಇರುವಂತ ಲ್ಯಾಮಿನೇಟ್. ಇದು ಕೇನ್ ಅಲ್ಲ ಸರ್. ಕೇನ್ ಫಿನಿಶ್ ಇರುವಂತ ಒಂದು ಲ್ಯಾಮಿನೇಟ್. ಅದ್ರ ಜೊತೆಗೆ ನಾವು ಈ ತರ ಡಾರ್ಕರ್ ಶೇಡ್ ಆಫ್ ಬ್ರೌನ್ ಹೋಗಿದ್ವಿ ಸರ್. ಸೊ ಬ್ರೌನ್ ಅಂಡ್ ಕೇನ್ ಹತ್ರ ಹೋಗಿದ್ದೀವಿ. ಅಗೇನ್ ಇದಕ್ಕೆ ಹೈಲೈಟ್ ಮಾಡೋಕ್ಕೋಸ್ಕರ ಏನು ಮಾಡಿದ್ವಿ ಸರ್ ಬ್ಲಾಕ್ ಕಲರ್ ಹ್ಯಾಂಡಲ್ ಹೋಗಿದ್ವಿ ಸರ್ ಇಲ್ಲಿ. ಅಂಡ್ ಬಾಟಮ್ ಅಲ್ಲಿ ಜಸ್ಟ್ ಗ್ರೂಸ್ ಕೊಟ್ಟಿದ್ದೀವಿ. ಸೊ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಒಂದು ಡಿಸೈನ್ ಫ್ಯಾಕ್ಟರ್ ಹತ್ರ ಆಕ್ಟ್ ಆಗಲಿ ಅಂತ. ಓಕೆ. ಸೊ ಇಂಟರ್ನಲ್ ನಿಮ್ಗೆ ಇದ್ರ ನಮ್ಮ ಸ್ಟ್ಯಾಂಡರ್ಡ್ ಇಂಟರ್ನಲ್ಸ್ ಇಲ್ಲಿ ಆಕ್ಟ್ ಮಾಡ್ಕೊಂಡಿದ್ದೀವಿ ಸರ್. ಓಕೆ ಇಲ್ಲಿ 3 ಡೋರ್ ಬರುತ್ತಲ್ಲ ಸರ್? ಅದು ದೊಡ್ಡ ಸರ್. ಸ್ವಲ್ಪ ವಿಡ್ತ್ ಫುಲ್ ಜಾಸ್ತಿ ಇತ್ತು. ಸೊ ಫುಲ್ ವಿಡ್ತ್ ಕವರ್ ಮಾಡ್ಕೊಂಡಿದ್ದೀವಿ. ಲಾಫ್ಟ್ ಶಟರ್ ಬಂದಾಗ ಸರ್ ಜಸ್ಟ್ 2 ಶಟರ್ಸ್ ಮಾತ್ರ ನಾವು ಅದನ್ನ ಕೇನ್ ಫಿನಿಶ್ ಲ್ಯಾಮಿನೇಟ್ ಹಾಕಿದ್ದೀವಿ. ಇದು ಪ್ಲೇನ್ ಆಗಿ ರನ್ ಮಾಡ್ಕೊಂಡಿದ್ದೀವಿ ಸರ್. ಕೆಳಗಡೆ ಮ್ಯಾಚ್ ಆಗಲಿ ಅಂತ ಇದಕ್ಕೆ ಸಿಮಿಲರ್ ಅದು ತಗೊಂಡು ಕಂಟಿನ್ಯೂಟಿ ಸರ್. ಓಕೆ. ಅಂಡ್ ಮೇಲ್ಗಡೆ ಸರ್ ಹಾಗೆ ಫಾಲ್ ಸೀಲಿಂಗ್ ಆಸ್ ಯೂಶುವಲ್ ಸರ್. ಮೇಲ್ಗಡೆ ಪೆರಿಫರಲ್ ತಗೊಂಡಿದ್ವಿ. ಇದು ಕರ್ವ್ ಬರುತ್ತೆ. ಸೆಂಟರ್ ಪಾರ್ಟ್ ಎಲ್ಲಿ ಫ್ಯಾನ್ ಬರ್ತಾ ಇತ್ತು ಅಲ್ಲಿ ಮಾತ್ರ ಜಸ್ಟ್ ಕಟ್ಔಟ್ ಮಾಡಿ 2 ಸೀಲಿಂಗ್ ಕೊಟ್ಟು ಮತ್ತೆ ಅದಕ್ಕೊಂದು ಪೆರಿಫರಲ್ ತರ ರನ್ ಮಾಡ್ಕೊಂಡಿದ್ವಿ ಸರ್. ಓಕೆ. ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಬರುತ್ತೆ. ಎಕ್ಸಾಕ್ಟ್ಲಿ. ಫ್ಯಾನ್ ಒಂದು ಸ್ಟೆಪ್, ಹೊರಗಡೆ ಒಂದು ಸ್ಟೆಪ್.
ಪ್ಲಸ್ ಐಲ್ಯಾಂಡ್ ಒಂದು ಸ್ಟೆಪ್ ಸರ್. ಓಕೆ ಸ್ಟೆಪ್ಸ್. ಓಕೆ ವಾಟ್ ಅಬೌಟ್ ಬೆಡ್ ಸರ್? ಅಲ್ಲಿ ಬಂದಾಗ ಸರ್ ಕಾಟ್ ಹಾಗೆ ನಾವು ಸ್ವಲ್ಪ ಡಾರ್ಕ್ ಶೇಡ್ ಅಲ್ಲಿ ಹೆಡ್ ಬೋರ್ಡ್ ತೊಗೊಂಡಿವಿ ಸರ್. ಅಲ್ಲಿ ಹೆಡ್ ಬೋರ್ಡ್ ತೊಗೊಂಡಿದ್ದೀವಿ. ಇದು ಸ್ವಲ್ಪ ಕಿಂಗ್ ಸೈಜ್ಗೆ ಚಿಕ್ಕದು ಕಸ್ಟಮೈಸ್ ಮ್ಯಾಟ್ರಸ್ ಮಾಡ್ಕೊಂತ ಅಂತ ಕಸ್ಟಮರ್ ಅಂದ್ರು. ಅದಕ್ಕೋಸ್ಕರ ಈ ಒಂದು ಪರ್ಟಿಕ್ಯುಲರ್ ಸೈಜ್ ನ ಕಿಂಗ್ ವಾಲ ಕ್ವೀನ್ ವಾಲ ನಾವು ಕಸ್ಟಮೈಸ್ ಮಾಡಿ ಕೊಟ್ಟರು ಸರ್. ಇನ್ ಬಿಟ್ವೀನ್ ಅಲ್ಲ? ಇನ್ ಬಿಟ್ವೀನ್ ಸರ್. ಎಸ್. ಓಕೆ ಓಕೆ. ಅಂಡ್ ಇದು ಫ್ಲವರ್ದು ಪೆಟಲ್ ಬರುತ್ತಲ್ಲ, ಆ ಪ್ಯಾಟರ್ನ್ ತೊಗೊಂಡೋಗಿವಿ ಸರ್ ನಾವು. ಓಕೆ. ಒಂದು ಸೈಡ್ ಇದು ಕೂಡ ಸೈಡ್ ಟೇಬಲ್ ಕೊಟ್ಟಿವಿ ಸರ್ ಅಲ್ಲಿಗೆ. ಓಕೆ. ಎಲ್ಲ ವುಡನ್ ಪ್ಯಾಟರ್ನ್ ಜಾಸ್ತಿ ಇಂಪ್ಲಿಮೆಂಟ್ ಆಗಿದೆ. ಎಕ್ಸಾಕ್ಟ್ಲಿ ಸರ್. ಮನೆ ಇಂಟೀರಿಯರ್ ಹೊರಗಡೆಯಿಂದನೇ ಸ್ಟಾರ್ಟ್ ಆಗ್ಬಿಡುತ್ತೆ. ಹೌದು. ಏನು ಮಾಡಿದ್ರೆ ಸರ್ ಇಲ್ಲಿ? ಸೊ ಮೇನ್ ಆಕ್ಚುಲಿ ಶೂ ರ್ಯಾಕ್ ಮಾಡಿದ್ದೀವಿ ಸರ್. ಸೊ ಇಲ್ಲಿ ಸೀಟರ್ ಕಮ್ ಶೂ ರ್ಯಾಕ್ ಓಪನ್ ಕೊಟ್ಟಿದ್ದೀವಿ. ಸೊ ರೆಗ್ಯುಲರ್ ಯೂಸ್ ಮಾಡೋ ಚಪ್ಪಲ್ಸ್ ಅವೆಲ್ಲ ಇಲ್ಲಿ ಪ್ರೊವೈಡ್ ಮಾಡ್ಬೋದು ಸರ್. ಅಂಡ್ ಇಲ್ಲಿಗೆ ಬಂದಾಗ ಸರ್ ಈ ತರ ಓಪನ್ ಕ್ಲೋಸ್ ಯೂನಿಟ್ ಕೊಟ್ಟಿದ್ದೀವಿ. ಒಳಗಡೆ ಶೆಲ್ಫ್ ಕೊಟ್ಟಿವಿ ಸರ್. ಸೊ ನಂಬರ್ ಆಫ್ ಶೂಸ್ನ ಜಾಸ್ತಿ ರ್ಯಾಕ್ ಮಾಡ್ಕೊಬೋದು. ಅಂಡ್ ಟಾಪ್ ಬಂದಾಗ ಇಲ್ಲಿ ನಾವು ಒಂದು ಡ್ರಾಪ್ ಲಿಫ್ಟ್ ಕೊಟ್ಟಿವಿ ಸರ್. ಸೊ ಇಲ್ಲಿ ನಾವು ಪ್ಲೇಸ್ ಮಾಡ್ಕೊಬೋದು. ಸೊ ಈ ತರ ಒಂದು ಕಾಂಬಿನೇಷನ್ ಅಲ್ಲಿ ಎಂಟೈರ್ಲಿ ಯೂಸ್ ಮಾಡೋಕೆ ಒಂದು ಶೂ ರ್ಯಾಕ್ ನಲ್ಲಿ ಪ್ರೊವೈಡ್ ಮಾಡ್ತೀವಿ. ಓಕೆ ಬನ್ನಿ ಮನೆ ಹೋಗ್ಬಿಡೋಣ ಇವಾಗ. ಸೊ ಫೈರ್ ಯಾವ ತರ ಮಾಡಿದ್ದೀರಾ ಇಲ್ಲಿ ಸರ್? ಇಲ್ಲಿ ಓಪನ್ ಫೈರ್ ಬರ್ತಾ ಇದೆ. ಸೊ ಅದಕ್ಕೆ ಸರ್ ಜಸ್ಟ್ ಎಂಟ್ರಿ ವಾಲ್ ಮಾತ್ರ ಹೈಲೈಟ್ ಮಾಡಿದ್ವಿ ಸರ್. ಯಾವ ತರ ಹೈಲೈಟ್ ಮಾಡಿದ್ವಿ ಅಂದ್ರೆ ಇದು ಎಂಟೈರ್ಲಿ PVC ಗೆ ಹೋಗಿದ್ದೀವಿ. ಸೆಟಲ್ ಕಟ್ಔಟ್ ಮಾಡ್ಕೊಂಡು ಸರ್. ಸೊ ಮುಂಚೆನೇ ಕಸ್ಟಮರ್ ಹೇಳಿದ್ರು ಸೊ ನಮ್ದು ಒಂದು ಪ್ಲೇಸ್ ಮಾಡಬೇಕಾಗುತ್ತೆ ಅಂತ ಹೇಳಿ. ಸೊ ಅದಕ್ಕೋಸ್ಕರ ಇದನ್ನ ನಾವು ಕಟ್ಔಟ್ ನಾವು ಪ್ರೊವೈಡ್ ಮಾಡ್ಕೊಂಡಿದ್ದೀವಿ. ಅದು ಓಡಿದ್ದು ಸರ್ ಪ್ಲೇಸ್ ಮಾಡ್ಕೊಂಡಿದ್ದೀವಿ. ಅಂಡ್ ಇದು ಬಿಟ್ಟು ಎಂಟೈರ್ಲಿ ಏನು ಬರುತ್ತೆ ನಾವು PVC ಇದರಲ್ಲಿ ನಾವು ತಗೊಂಡೋಗಿ ಸರ್. ಓಕೆ. ನೀವು ಕಟ್ಔಟ್ ಬಿಟ್ಟಿಟ್ಟಿದ್ರಿ, ಅವರು ಇದನ್ನ ಇಂಪ್ಲಿಮೆಂಟ್ ಮಾಡಿ ಸರ್. ಎಸ್ ಎಕ್ಸಾಕ್ಟ್ಲಿ. ಓಕೆ. ಮೆಟಲ್ ಆರ್ಟನ್ನ ಇಂಪ್ಲಿಮೆಂಟ್ ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದೀವಿ. ಓಕೆ ಸರ್. ಇವಾಗ ಎಂಟ್ರಿ ಕೊಟ್ಬಿಡೋಣ. ಎಂಟ್ರಿ ಕೊಡ್ಬೋದು. ಸೊ ಸರ್ ಇಲ್ಲಿ ಏನು ಮಾಡ್ಬೋದು ಸರ್, ಮೆದ್ದಿಗೆ ಬಂದು ನಾವು ಪೆಟಲ್ ಶೇಪ್ ಇರುವಂಥ ಒಂದು ಫಾಲ್ ಸೀಲಿಂಗ್ ರನ್ ಮಾಡ್ಕೊಂಡಿದ್ದೀವಿ ಸರ್. ಅಂಡ್ ಎಂಟೈರ್ಲಿ ಆಚೆ ಬರೋದು ಬಂದು ಟೋಟಲಿ ಪೆರಿಫರಲ್ ಫಾಲ್ ಸೀಲಿಂಗ್ ಹೋಗಿದ್ದೀವಿ. ಈ ಥರ ಕಾಂಬಿನೇಷನ್ ರನ್ ಮಾಡ್ಕೊಂಡಿದ್ದೀವಿ ಸರ್. ಮನೆಗೆ ಸರ್ ಟಿವಿ ಯೂನಿಟ್ ಏನು ಮಾಡಿದ್ದೀವಿ ಸೇಮ್ ಕೆಳಗಡೆ ಅದರ ಸೇಮ್ ಟಿವಿ ನಾವು ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದೀವಿ ಸರ್. ಸೇಮ್ ಟು ಸೇಮ್ ಅಲ್ವಾ? ಸೇಮ್ ಟು ಸೇಮ್ ಇಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದೀವಿ ಸರ್. ಯಾಕಂದ್ರೆ ಕಸ್ಟಮರ್ ಇವ್ರಿಗೂ ಇದೆ ಸೇಮ್ ಇಷ್ಟ ಆಯಿತು. ಸೊ ಸೇಮ್ ನಮ್ಮ ಬ್ರದರ್ ಮೇಲೆ ಏನು ಮಾಡಿ ಅದೇನೇ ನಾವು ಇಂಪ್ಲಿಮೆಂಟ್ ಮಾಡಿ ಯೂನಿಟ್ ಏನು ಚೇಂಜ್ ಬೇಡ ಅಂತ ಹೇಳಿದ್ರು. ಸೊ ಸೇಮ್ ಅದನ್ನ ನಾವು ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದೀವಿ. ಓಕೆ. ಬಟ್ ಇದು ಚೇಂಜ್ ಮಾಡಿದ್ವಿ. ಇದು ಚೇಂಜ್ ಮಾಡಿದ್ವಿ ಸರ್. ಯಾಕಂದ್ರೆ ಅದು ಚಾರ್ಕೋಲ್ ಶೀಟ್ಸ್ ಅವೆಲ್ಲ ಇಂಪ್ಲಿಮೆಂಟ್ ಮಾಡಿದ್ದೀವಿ. ಬಟ್ ಇಲ್ಲಿ ಬಂದ ಸರ್ ಯಾವುದೋ ಥರ ತೊಗೊಂಡೋಗಿಲ್ಲ. ಜಸ್ಟ್ ವುಡನ್ ಟ್ರಿಮ್ಸ್ ಏನು ಬರುತ್ತೆ ವುಡನ್ ಟ್ರಿಮ್ಸ್ ಹಾಕೊಂಡಿದ್ದು. ಬಟ್ ಇಲ್ಲಿ ವುಡನ್ ಟ್ರಿಮ್ಸ್ ಏನು ಮಾಡಿದ್ರೆ ನಾವು ಹೈಲೈಟ್ ಮಾಡಿದ್ವಿ ಸರ್. ಅಂದ್ರೆ ಬ್ರೌನ್ ಕಲರ್ ಪೇಂಟ್ ಮಾಡಿದ್ದೀವಿ. ಸೊ ಅದನ್ನ ಬ್ರೌನ್ ತಗೊಂಡೋಗಿ ರೆಸ್ಟ್ ಆಫ್ ದ ವಾಲ್ ಏನು ಬರ್ತಾ ಇದೆ ಅದು ಎಂಟೈರ್ಲಿ ಬಂದು ವೈಟ್ ಅಲ್ಲಿ ಹೋಗಿ ಸರ್ ಇಲ್ಲಿಗೆ. ಓಕೆ. ಈ ತರ ಬಾಕ್ಸಸ್ ಮಾಡ್ಕೊಂತ ಕಂಪ್ಲೀಟ್ ಆಗಿ. ವೆರಿ ನೈಸ್. ಆಮೇಲೆ ಇಲ್ಲಿ ಬಂದಾಗ ಸರ್ ಅಗೇನ್ ಕಿಚನ್ ಮುಂಚೆ ಒಂದು ಪ್ಯಾನಿಂಗ್ ಇತ್ತು. ಸೊ ಒಂದು ಪೇಮೆಂಟ್ ಕವರ್ ಮಾಡಿದ್ರೆ ಪ್ಯಾನಿಂಗ್ ರನ್ ಮಾಡ್ಕೊಂಡಿದ್ದೀವಿ. ಕಿಚನ್ ಬಂದಾಗ ಸರ್ ಲೇಔಟ್ ಸೇಮ್ ಇರುತ್ತೆ. ಬಟ್ ಕಲರ್ ಪ್ಯಾಟರ್ನ್ಸ್ ಮತ್ತು ಬ್ರೌಸ್ ಕಾಸ್ಟ್ ಕೊಟ್ಟರೆ ಚೇಂಜ್ ಇರುತ್ತೆ. ಸೊ ನೋಡು ಸರ್ ಬ್ರೇಕ್ಫಾಸ್ಟ್ ಕೌಂಟರ್ ನಾವು ಇಲ್ಲಿ ತಗೊಂಡಿದ್ದೀವಿ PVC ರಾಫ್ಟರ್ಸ್ನ. ಅಂಡ್ ಇಲ್ಲಿಗೆ ಜಸ್ಟ್ ಗೋಲ್ಡ್ ಒಂದು ಪೇಟಿ ಕೊಟ್ಟಿದ್ದೀವಿ. ಇನ್ವರ್ಟ್ ಮಾಡಿದ್ರೆ ಅಲ್ವಾ? ಚೇಂಜ್ ಮಾಡ್ಕೊಂಡಿದ್ದೀವಿ ಸರ್ ಇಲ್ಲಿಗೆ. ಅಂಡ್ ಹಾಗೆ ಬಂದಾಗ ಸರ್ ಇಲ್ಲಿ ನೋಡ್ಬೋದು ನೀವು ಸೀಲಿಂಗ್ ಅಷ್ಟೇ ಇಲ್ಲ ಫುಲ್ ಆಚೆನೇ ತಗೊಂಡಿದ್ದೀವಿ ನಾವು. POP ಮಾಡಿ POP ಮೇಲೆ ಏನು ಮಾಡ್ಕೊಂಡು ಟೆಕ್ಸ್ಚರ್ ಪೇಂಟಿಂಗ್ ಮಾಡ್ಕೊಂಡಿದ್ದೀವಿ ಸರ್. ಓಕೆ ಓಕೆ. ಆದ ಇಂಪ್ಲಿಮೆಂಟೇಷನ್ ಅಗೇನ್ ಇಲ್ಲೂ ನಾವು ಫುಲ್ ಚೇಂಜ್ ಮಾಡ್ಕೊಂಡಿದ್ವಿ. ಸೇಮ್ ಅಲ್ಲೇ ನಾವು ವುಡನ್ ಬಿಲ್ಡಿಂಗ್ ಪ್ಲೇಸ್ ಮಾಡಿದ್ವಿ. ಅದೇ ವುಡನ್ ಬಿಲ್ಡಿಂಗ್ ನಾವು ಇಲ್ಲಿ ಪ್ಲೇಸ್ ಮಾಡ್ಕೊಂಡಿದ್ವಿ ಸರ್. ಓಕೆ ಓಕೆ. ಸೊ ಆ ಥರ ಕಾನ್ಸೆಪ್ಟ್ ಮಾಡ್ಕೊಂಡ್ವಿ. ಬಟ್ ಅಗೇನ್ ಇವ್ರಿಗೂ ಬಂದು ಸರ್ ಸೀಲಿಂಗ್ ಹ್ಯಾಂಗ್ ಚಿಮ್ಮಿನೇ ಬೇಕಾಯಿತು. ಸೊ ಸೀಲಿಂಗ್ ಹ್ಯಾಂಗ್ ಚಿಮ್ಮಿನೇ ತಗೊಂಡಿದ್ದೀವಿ. ಹಾಗೆ ಟಾಪ್ ಇಂದ ಡ್ರಾಪ್ನು ಸೇಮ್ ಪ್ಲೇಸ್ ಮಾಡ್ಕೊಂಡಿದ್ವಿ ಸರ್. ಇದು ಕೆಳಗಡೆ ಬಂದಂಗೆ ಅಂತಲ್ವಾ? ಎಕ್ಸಾಕ್ಟ್ಲಿ ಸರ್. ಓಕೆ. ಇಲ್ಲಿ ಯಾವ ಕಲರ್ ಥೀಮ್ ಅನ್ನ ತಗೊಂಡ್ರಿ ಸರ್? ಬೇಸು ಮತ್ತೆ ವಾಲೆಟ್ ಶೇಡ್ ಮತ್ತೆ ಪರ್ಪಲ್ ಹೋಗಿದ್ದೀವಿ. ಅಕ್ರೆಲಿಕಲ್ ಬರುತ್ತೆ. ಅದೇ ಲಾಫ್ಟ್ ಬಂದಾಗ ಎಂಟೈರ್ ವೈಟಿಗೆ ಹೋಗಿದ್ದೀವಿ ಸರ್. ವೈಟ್ ಹಾಕ್ಬಿಟ್ಟು ವೈಟಿಗೆ ನಾವು ಪ್ಲಾನ್ ಮಾಡ್ಕೊಂಡಿದ್ದೀವಿ. ಬನ್ನಿ ಇಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ಬಿಡೋಣ. ಸೊ ಬ್ರೇಕ್ಫಾಸ್ಟ್ ಆಗ್ಬಿಟ್ಟು ಇವಾಗ ಏನು ಕೊಟ್ಟರೆ ಹಾಪ್ ಪ್ಲೇಸ್ ಆಗುತ್ತೆ ಸರ್. ಸೊ ಹಾಪ್ ಇರೋ ಕಾರಣ ನಮ್ದು ಯಾವತ್ತು ಕಟ್ಲೇರೀಸ್ PVC ಇದೆಲ್ಲ ಇಲ್ಲೇ ಬರುತ್ತೆ. ಸೊ ಅದನ್ನ ಇಲ್ಲಿ ಪ್ಲಾನ್ ಮಾಡ್ಕೊಂಡಿದ್ವಿ. ಹಾಗೆ ಈ ಕಿಚನ್ಗೂ ನಾವು ಬಂದು ಸರ್ G ಪ್ರೊಫೈಲ್ಗೆ ಹೋಗಿದ್ದೀವಿ. ಎಂಟೈರ್ಲಿ G ಪ್ರೊಫೈಲ್ ಹೋಗಿದ್ದೀವಿ ವಿತ್ ಕಾರ್ನರ್ಸ್ ಅಂಡ್ ದೆನ್ ಬಾಟಲ್ ಪುಲ್ ಔಟ್ ಈ ಥರ ಎಂಟೈರ್ಲಿ ನಾವು ಇದನ್ನ ರನ್ ಮಾಡ್ಕೊಂಡು ತಗೊಂಡೋಗಿವಿ ಸರ್. ಮತ್ತೆಲ್ಲ ಆಸ್ ಇಟ್ ಇಸ್ ಕೆಳಗಡೆ ಇದ್ದಂಗೆ ಅಲ್ವಾ ಸರ್? ಅದನ್ನ ತಗೊಂಡಿವಿ ಸರ್. ಬಟ್ ಕಲರ್ ಮಾತ್ರ ಡಿಫ್ರೆಂಟ್ ಬರುತ್ತೆ ಸರ್. ಬಟ್ ಈ ಪ್ಯಾಟರ್ನ್ಸ್ ಏನು ಸರ್ ಅದೇ ರೂಲಿಂಗ್ ಶಟರ್ ಅದೇ ಥರ ಇಲ್ಲೇ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ. ಅಂಡ್ ಇಲ್ಲಿಗೆ ಬಂದಾಗ ಸರ್ ಅಗೇನ್ ಕ್ಲೋಸ್ ಯೂನಿಟ್ ವಿತ್ ದೆನ್ ಪ್ರೊಫೈಲ್ ಶಟರ್ ವಿತ್ ಓಪನ್ ಯೂನಿಟ್. ಲೇಔಟ್ ಸೇಮ್ ಇರುತ್ತೆ. ದೆನ್ ಏನಾಗುತ್ತೆ ನಿಮ್ಮ ಕಲರ್ ಪ್ಯಾಟರ್ನ್ ನಾವೆಲ್ಲ ಚೇಂಜ್ ಮಾಡ್ತಾ ಎಕ್ಸಾಕ್ಟ್ಲಿ. ಬನ್ನಿ ಸರ್. ಇದು ಕಿಡ್ಸ್ ಬೆಡ್ರೂಮ್ ಸರ್. ಇದು ಕಿಡ್ಸ್ ಬೆಡ್ರೂಮ್ ಸರ್. ಸೊ ಫಸ್ಟ್ ಫಾಲ್ ಸೀಲಿಂಗ್. ಸೊ ನೋಡ್ಬೋದು ಸರ್ ಫಾಲ್ ಸೀಲಿಂಗ್ ಎಲ್ಲ ಪೆರಿಫೆರಲ್ ತಗೊಂಡಿದ್ವಿ. ಬಟ್ ಇದು ಜಸ್ಟ್ ಒಂದು ವ್ಯೂ ತಗೊಂಡಿದ್ದು ಅಷ್ಟೇ ಸರ್. ಜಸ್ಟ್ ಒಂದು ಯು ಶೇಪ್ ಅಷ್ಟೇ ಸರ್. ಅದೇ ತಗೊಂಡಿದ್ವಿ. ಅಂದ್ರೆ ಬಟ್ ಏನಾಗುತ್ತೆ ಕೋಲೈಟ್ ನಿಮಗೆ ಇನ್ಸೈಡ್ ಕೋಲೈಟ್ ಇರುತ್ತೆ ಪ್ಲಸ್ ಎಕ್ಸ್ಟರ್ನಲ್ ಎರಡು ಕಡೆನೂ ನಿಮ್ಗೆ ಕೋಲೈಟ್ ಕೊಟ್ಟಿದ್ದೀವಿ. ಓಕೆ ಓಕೆ. ಅಂಡ್ ದೆನ್ ಪ್ಯಾನೆಟ್ಸ್ ರನ್ ಮಾಡ್ಕೊಂಡಿದ್ದೀವಿ ಸರ್ ಇಲ್ಲಿ. ಸರ್ ವಾರ್ಡ್ರೋಬ್ ಅಂತ ಬಂದಾಗ ಇನ್ಲೈನ್ ಸ್ಟೈಡಿಂಗ್ ವಾರ್ಡ್ರೋಬ್ ಹೋಗಿದ್ದೀವಿ. ಇದು 2 ಶಟರ್ ಬರುತ್ತೆ ನಿಮಗೆ. ಇದು ಪ್ಯಾಚ್ ವರ್ಕ್ ರನ್ ಮಾಡ್ಕೊತೀವಿ. 2 ಕಲರ್ಸ್ ಹೋಗಿದ್ದೀವಿ. ಒಂದು ಮೆಜಾರಿಟಿ ಬಂದು ನಿಮಗೆ ವೈಟ್ ಶೇಡ್ ರನ್ ಮಾಡ್ಕೊಂಡಿದ್ದೀವಿ. ಇನ್ನೊಂದು ಬಂದು ಟಿಂಜ್ ಆಫ್ ಬ್ಲೂ ಆ ಶೇಡ್ ರನ್ ಮಾಡ್ಕೊಂಡಿದ್ದೀವಿ ಸರ್. ಹಾಗೆ ಸೇಮ್ ವಿತ್ ಗ್ರೂ ಅದ ರನ್ ಮಾಡ್ಕೊಂಡಿದ್ದೀವಿ. ಸೊ ಇಂಟರ್ನಲ್ ಅಂತ ಹೋದಾಗ ಸರ್ ಇಲ್ಲಿ ಬಂದು ಸೇಮ್ ನಮ್ದು ಏನು ಬರುತ್ತೆ ಸ್ಟ್ಯಾಂಡರ್ಡ್ ಕಾರ್ಕಸ್ ಹೋಗಿದ್ದ ಕಸ್ಟಮರ್. ಅಂಡ್ ಟಾಪ್ ಬಂದಾಗ ಸರ್ ಲಾಫ್ ನೋಡ್ಬೋದು 2 ಶಟರ್ ನಾವು ಯಾಕಂದ್ರೆ ಸೇಮ್ ಕಲರ್ ಇಂಪ್ಲಿಮೆಂಟ್ ಮಾಡಿದ್ವಿ ಸರ್. ಇಲ್ಲಿ ಟಿಂಜ್ ಆಫ್ ಬ್ಲೂ ಬರುತ್ತೆ ವೈಟ್ ಅಗೇನ್ ವೈಟ್ ಟಿಂಜ್ ಆಫ್ ಬ್ಲೂ ಆ ಥರ ಇದನ್ನ ತಗೊಂಡೋಗಿ ಸರ್. ಕಾಟ್ ಅಂತ ಬಂದಾಗ ಸರ್ ಇಲ್ಲಿ ಕ್ವೀನ್ ಸೈಜ್ ಕಾಟ್ ಹೋಗಿದ್ದೀವಿ. ಎಂಟೈರ್ಲಿ ಹೈಡ್ರಾಲಿಕ್ ಬರುತ್ತೆ ಇಲ್ಲಿಗೆ. ಅಂಡ್ ಹೆಡ್ ಬೋರ್ಡ್ ನೋಡ್ಬೋದು ಸರ್. ಹೆಡ್ ಬೋರ್ಡ್ ನಾವು ಲೈಟರ್ ವರ್ಷನ್ ಆಫ್ ವೈಟ್ಗೆ ಹೋಗಿ ತುಂಬಾ ವೈಟ್ ಬೇಡ ಅಂತ ಹೇಳಿ ಸ್ವಲ್ಪ ಅದರಲ್ಲಿ ಒಂದು ಲೈಟ್ ಬ್ರೌನ್ ಟಿಂಜ್ ಅಂತ ಬೀಚ್ ಶೇಡ್ ಹತ್ರ ಹೋಗಿದೆ ಸರ್. ಇಲ್ಲಿ ಇದರಲ್ಲಿ ಇದು ಮೆಟಲ್ ಇಂಟಿಗ್ರೇಷನ್ ಮಾಡಿದ್ದೀವಿ. ಎಕ್ಸಾಕ್ಟ್ಲಿ ಸರ್. ಪಟ್ಟಿ ತರ ಟೀ ಪಟ್ಟಿ ಏನು ಬರುತ್ತೆ ನಾವು ಅದರಲ್ಲಿ ತಗೊಂಡಿದ್ದೀವಿ ಸರ್. ಓಕೆ ಓಕೆ. ಗೋಲ್ಡನ್ ಪಟ್ಟಿ ಇಂಟಿಗ್ರೇಷನ್. ಎಕ್ಸಾಕ್ಟ್ಲಿ. ಓಕೆ. ಅಂಡ್ ಇಲ್ಲೊಂದು ಸೈಡ್ ಟೇಬಲ್ ಅದನ್ನು ನಿಮಗೆ ಹ್ಯಾಂಡಲ್ಸ್ ಕಾನ್ಸೆಪ್ಟ್ ಅಲ್ಲಿ ವರ್ಕ್ ಆಗುತ್ತೆ. ಹ್ಯಾಂಡಲ್ಸ್ ಕಾನ್ಸೆಪ್ಟ್. ಓಕೆ. ಬಟ್ ಒಂಥರ ಯೂನೇ ಎಲ್ಲ ಕಡೆನೂ ಬಂದಂಗಿದೆ. ಈ ರೂಮ್ ಫುಲ್ ಆ ಥರ ಒಂದು ಇದರಲ್ಲಿ ನಾವು ಯು ಪ್ಯಾಟರ್ನ್ಸ್. ಓಕೆ. ಸೊ ಬೆಡ್ರೂಮ್ ನಂಬರ್ 2. ಬೆಡ್ರೂಮ್ ನಂಬರ್ 2 ಸರ್. ಸೊ ಇಲ್ಲಿಗೂ ನಾವು ಎಂಡ್ ಟು ಎಂಡ್ ಮಾಡಿದ್ವಿ ಸರ್. ಅಂದ್ರೆ ವಾರ್ಡ್ರೋಬ್ಸ್ ಎಲ್ಲ ತಗೊಂಡೋಗಿದ್ದೀವಿ. ಈ ವಾರ್ಡ್ರೋಬ್ ಅಂತ ಬಂದಾಗ ಸರ್ 2 ಥರದ ಲ್ಯಾಮಿನೇಟ್ ಯೂಸ್ ಮಾಡಿದ್ದೀವಿ. ಸೊ ಎಕ್ಸ್ಟರ್ನಲ್ ಏನು ಬರುತ್ತೆ ಇದು ಗ್ಲಾಸಿಗೆ ಹೋಗಿದ್ದೀವಿ ಸರ್. ಇಂಟರ್ನಲ್ ಟಚ್ ಫಿಲ್ ಮಾಡಿ ನೋಡ್ಬೋದು ಸರ್. ಇದು ಬಂದು ಫ್ಲೂಟೆಡ್ ಲ್ಯಾಮಿನೇಟ್. ಫ್ಲೂಟೆಡ್ ಲ್ಯಾಮಿನೇಟ್ ಸರ್. ಸೊ ಫ್ಲೂಟೆಡ್ ಲ್ಯಾಮಿನೇಟ್ ವಿತ್ ಹೈ ಗ್ಲಾಸಿ ಪ್ಲೇನ್ ಲ್ಯಾಮಿನೇಟ್ ಹೋಗಿದ್ದೀವಿ ಸರ್. ಸೊ 2 ಶಟರ್ ಬರುತ್ತೆ ನಿಮಗೆ. 2 ಶಟರ್ ಎಲ್ಲ ಸ್ಲೈಡಿಂಗ್ ವಾರ್ಡ್ರೋಬ್ ಬರುತ್ತೆ. ಕನ್ಸೀಲ್ ಹ್ಯಾಂಡಲ್ಸ್ ನ ಕೊಟ್ಟಿರ್ತೀವಿ. ಅಂಡ್ ಇಂಟರ್ನಲ್ ಕಾರ್ಕಾಸ್ ಈ ಥರ ತಗೊಂಡಿದ್ದೀವಿ ಸರ್. ಓಕೆ ಓಕೆ. ಸೇಮ್ ಕಾರ್ಕಾಸ್ ರನ್ ಮಾಡಿದ್ದೀವಿ. ಹಾಗೆ ನೀವು ಲಾಫ್ಟ್ ನೋಡಿದಾಗ ಸರ್ ಸೇಮ್ ಅದೇ 2 ಕಲರ್ ಇಂಪ್ಲಿಮೆಂಟ್ ಮಾಡಿದ್ದೀವಿ. ಬಟ್ ಹಾಗೆ ಲಾಫ್ಟ್ ನಾವು ಪ್ಯಾಚ್ ವರ್ಕ್ ರನ್ ಮಾಡ್ಕೊಂಡು ಹೋಗಿದ್ದೀವಿ ಸರ್. ಅಂದ್ರೆ ಇದು
ಇದು ಹಂಗೆ ಮ್ಯಾಚ್ ಆಗುತ್ತೆ, ಹಂಗೆ ಮ್ಯಾಚ್ ಆಗಿ ಮಾಡಿ ತಗೊಂಡೋಗಿ ಸರ್. ಒಂದೇ ಪ್ಯಾಟರ್ನ್ ಸಿಗುತ್ತೆ ನಮಗೆ. ಸೇಮ್ ಹೋಗುತ್ತೆ ಸರ್. ಅಂಡ್ ಸರ್ ಡ್ರೆಸ್ಸರ್ಗೆ ಏನಿಲ್ಲ, ಜಸ್ಟ್ ಒಂದು ಬ್ಯಾಕ್ ಪ್ಲೇ ಕೊಟ್ಟಿದ್ದೀವಿ, ಬ್ಯಾಕ್ ಪ್ಲೇ ಮೇಲೆ ಮಿರರ್ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ ಅಷ್ಟೇ ಅಲ್ವಾ ಇದು? ಅಷ್ಟೇ ಸರ್. ಸಿಂಪಲ್ ಆಗಿ. ಅಂಡ್ ಹೆಡ್ ಬೋರ್ಡ್ ನೋಡ್ಬೋದು ಸರ್. ಹೆಡ್ ಬೋರ್ಡ್ ಎಂಟೈರ್ಲಿ ಒಂದು ಡಿಫ್ರೆಂಟ್ ಶೇಪ್ ತೊಗೊಂಡಿದೆ, ಮಧ್ಯದಲ್ಲಿ ತುಂಬಾ ನಿಮಗೆ ಜಾಸ್ತಿ ಬ್ರಾಡ್ ಅಂಡ್ ಹೈಟ್ ಆಗಿ ಬರುತ್ತೆ. ಆ ಪ್ಯಾಟರ್ನ್ ಹಾಗೆ ನಿಮ್ಗೆ ಸೈಡ್ ಸೈಡ್ ಬರುತ್ತೆ ಸ್ಟೆಪ್ ಬೈ ಸ್ಟೆಪ್ ನ ತಗೊಂಡೋಗಿದ್ದೀವಿ. Okay. ಅಂಡ್ ಇದು ಬಂದು ಕಿಂಗ್ ಸೈಜ್ ಕಾಟ್ ಸರ್. King size ಕಾಟ್ ವಿತ್ ಅಗೇನ್ ಹೈಡ್ರಾಲಿಕ್ ನಲ್ಲಿ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ. ಓಕೆ. ಸೀಲಿಂಗ್ ಸರ್? ಸೀಲಿಂಗ್ ಬಂದಾಗ ಸರ್ ಒಂದು ಹಾಫ್ ಸೈಡ್ ಸೀಲಿಂಗ್ ತರ ತಗೊಂಡಿದ್ವಿ. ಇದಾದ್ರೆ ಪೆರಿಫಲ್ ಎಂಟರ್ ಆತರ ಹೋಗೋಗಿಲ್ಲ, ಜಸ್ಟ್ ಒಂದು ಹಾಫ್ ಸೈಡ್ ತಗೊಂಡೋಗಿದ್ವಿ. ಬಟ್ ಪ್ರಿಡಾಮಿನೆಂಟ್ಲಿ ಆಲ್ಮೋಸ್ಟ್ ಒಂದು 6 to 7 ಲೈಟ್ಸ್ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ ಸರ್ ನಾವು. ಚಿಕ್ಕ ಪೀಸ್ ಅಲ್ವಾ? ಎಸ್ ಸರ್, ಆ ಥರ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಓಕೆ. ಚಿಕ್ಕ ಪೀಸ್ ಮಾಡಿದ್ರು ಕೂಡ ಅದು ಗಟ್ಟಿ ಕುತ್ಕೊಂಡು ಗಟ್ಟಿ ಕುತ್ಕೊಳ್ಳಿ ಸರ್. ಯಾಕಂದ್ರೆ ಮೇಲೆ ಚಾನಿಂಗ್ ಇಂಪಾರ್ಟೆಂಟ್ ಸರ್. ಅದಕ್ಕೆ ಆ ಚಾನಿಂಗ್ ನ ಪ್ಲೇಸ್ ಮಾಡಿ ಅದನ್ನು ಹಾಕೊಂಡಿದ್ದೀವಿ ಸರ್. ಓಕೆ ಓಕೆ ಓಕೆ. ಯಾಕಂದ್ರೆ ಪ್ರತಿಯೊಂದು ಇಂಡಿವಿಜುವಲ್ ಆಗಿರುತ್ತೆ, Exactly sir. ಅದಕ್ಕೋಸ್ಕರ ಕೇಳಿದೆ ಅಷ್ಟೇ. ತಗೊಳ್ಳಿ ಸರ್, ಸ್ಟ್ರೆಂತ್ ಇರುತ್ತೆ ಸರ್ ಅದಕ್ಕೆ. ಸರ್ ಫೈನಲ್ ಬೆಡ್ರೂಮ್. ಫೈನಲ್ ಬಗ್ಗೆ ಇದು ಮಾಸ್ಟರ್ ಬೆಡ್ರೂಮ್ ಸರ್. ಸೊ ಹಾಗೆ ಮಾಸ್ಟರ್ ಬೆಡ್ರೂಮ್ ನೋಡಬಹುದು ಸರ್. ಇನ್ನು ನಾವು ಡಿಜಿಟಲ್ ಪ್ರಿಂಟಿಗೆ ಹೋಗಿದ್ದೀವಿ ಲ್ಯಾಮಿನೇಟ್. ಬಟ್ ಈ ಡಿಜಿಟಲ್ ಪ್ರಿಂಟ್ ಲ್ಯಾಮಿನೇಟ್ ಜೊತೆ ಆರ್ಟ್ ವರ್ಕ್ ತರ ಕಾಣುತ್ತೆ. ಸೊ ತುಂಬಾ ಪ್ರೀಮಿಯಂ ಆಗಿ ಬರುತ್ತೆ ಲ್ಯಾಮಿನೇಟ್. ಆ ಪ್ರೀಮಿಯಂ ಲ್ಯಾಮಿನೇಟ್ ನಾವೇನ್ ಮಾಡಿದೀವಿ, 3 ಸ್ಲೈಡಿಂಗ್ ಶಟರ್ಸ್ ಅಲ್ಲಿ ಸೆಂಟರ್ ತಗೊಂಡಿದ್ದೀವಿ. ಓಕೆ. ಇನ್ವರ್ಟೆಡ್ ಯು ಇರುತ್ತೆ. ಅಂಡ್ ರೆಸ್ಟ್ ಆಫ್ ದಿಸ್ ರೆಜಸ್ ಎಲ್ಲ ಏನ್ ಬರುತ್ತೆ ನಿಮಗೆ ಲೈಟ್ ಗ್ರೇ ಹೋಗಿದೆ ಸರ್. ಗ್ರೇ. ಸೊ ಈ ಕಾಂಬಿನೇಷನ್ ಆಫ್ ಗ್ರೇ ಅಂಡ್ ದೆನ್ ಈ ಒಂದು ಡಿಜಿಟಲ್ ಲ್ಯಾಮಿನೇಟ್ ವಿತ್ ದಿಸ್ ಹ್ಯಾಂಡಲ್ ನೋಡಿದ್ರೆ ತುಂಬಾ ಪ್ರೀಮಿಯಂ ಲುಕ್ ಕೊಡುತ್ತೆ ಸರ್. ಸೂಪರ್ ಆಗಿ ಬರುತ್ತೆ ಇದು ಆಕ್ಚುಲಿ ಅಲ್ವಾ ಸರ್? ಅಂದ್ರೆ ಇದು ಬಜೆಟ್ ಅಲ್ಲಿ ಇಷ್ಟೊಂದು ಪ್ರೀಮಿಯಂ ನಾವು ಇದನ್ನ ತಗೊಂಡೋಗಿ ಸರ್. ಯಾಕಂದ್ರೆ ಇದೊಂದು ಮಾಸ್ಟರ್ ತುಂಬಾ ಪ್ರೀಮಿಯಂ ಆಗಿರಲಿ ಅಂತ ಕಸ್ಟಮರ್ ರಿಕ್ವೆಸ್ಟ್ ಇತ್ತು. ಅದಕ್ಕೋಸ್ಕರ ಈ ಒಂದು ಪ್ರೀಮಿಯಂ ನಾವಿಲ್ಲಿ ಅಚೀವ್ ಮಾಡ್ಕೊಂಡಿದ್ದೀವಿ ಸರ್. ಓಕೆ. ಮೇಲ್ಗಡೆ ಪ್ಲೇನ್, ಲಾಫ್ಟ್ ಫುಲ್ ಪ್ಲೇನ್ ಸರ್. ಎಂಟೈರ್ಲಿ ಗ್ರೇಗೆ ಹೋಗಿದ್ದೀವಿ. ಸೊ ಎಂಟೈರ್ ಗ್ರೇನ್ ಅಲ್ಲಿ ತಗೊಂಡಿದ್ದೀವಿ. ಇಲ್ಲಿ ಬಂದಾಗ ಡ್ರೆಸ್ಸರ್ ಸರ್. ಹಾಗೆ ಜಸ್ಟ್ ಮಿರರ್ ವಿತ್ ಬ್ಯಾಕ್ ಪ್ಲೈ ತಗೊಂಡಿದ್ದೀವಿ. ಬಾಟಮ್ ಅಲ್ಲಿ ಏನು ಡ್ರಾವರ್ ಬರುತ್ತೆ ಅದಕ್ಕೂ ನಾವು ಡಿಜಿಟಲ್ ಪ್ರಿಂಟ್ ಲ್ಯಾಮಿನೇಟಿಗೆ ಹೋಗಿದ್ದೀವಿ ಸರ್. ಆ ಥರ ತಗೊಂಡೋಗಿದ್ವಿ. ಅಂಡ್ ಅಗೇನ್ ಇದು ಕಾಟ್ ಒಂದು ಪ್ರೊವೈಡ್ ಮಾಡ್ಕೊಂಡು ಹೆಡ್ರಲ್ಲಿ ಕೊಟ್ಟಿದ್ದೀವಿ. ಅಂಡ್ ದೆನ್ ಈ ಒಂದು ಪ್ಯಾಟರ್ನ್ ಆಫ್ ಹೆಡ್ ಬೋರ್ಡ್ ನೋಡಿದ್ರು ನಾವು ಈ ಡಿಜಿಟಲ್ ಪ್ರಿಂಟ್ ಲ್ಯಾಮಿನೇಟ್ಗೆ ಮ್ಯಾಚ್ ಮಾಡಿದ್ದೀವಿ. ಸೊ ಈ ಕಲರ್ ಮ್ಯಾಚ್ ಆಗಿ ನಾವು ಇಲ್ಲಿ ತಗೊಂಡಿದ್ದೀವಿ ಸರ್. ಸೊ ಈ ಥರ ಕಾಂಬಿನೇಷನ್ ರನ್ ಮಾಡ್ಕೊಂಡು ಒಂದು ಕಾಟ್ ಸೆಟಲ್ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ. ಹಾಗೆ ಇಲ್ಲೂ ಸೀಲಿಂಗ್ ಅಂತ ಬಂದಾಗ ಸರ್ ಏನು ಮಾಡಿದ್ವಿ, ಯಾವ್ದೋ ಪೆರಿಫರಲ್ ಅಂಡ್ ಐಲ್ಯಾಂಡ್ ಹೋಗಲಿಲ್ಲ, ಜಸ್ಟ್ ಹಾಫ್ ಅಡ್ ಸೀಲಿಂಗ್ ತಗೊಂಡೋಗಿದ್ವಿ. ಬಟ್ ಈಚ್ ಅಂಡ್ ಎವ್ರಿ ಇಂಡಿವಿಜುವಲ್ ಫಾಲ್ ಸೀಲಿಂಗ್ ಏನು ಮಾಡಿದ್ವಿ ಅಲ್ಲಿ ನಾವು ಲೈಟ್ ನ ಪ್ರಾವಿಷನ್ ಮಾಡ್ಕೊಂಡಿದ್ದೀವಿ ಸರ್. ಬಿಗ್ ಅಲ್ವಾ ಸರ್ ಇದು? ಬಿಗ್ ಒನ್ ಸರ್. ಬಿಗ್ ಇಂಡಿವಿಜುವಲ್ಸ್ ಇದು. ಎಸ್ ಸರ್. ಅಲ್ಲಿ ಸ್ಮಾಲ್ ಮಾಡಿದ್ರೆ ಇನ್ನೊಂದು ಸ್ವಲ್ಪ ಲಾರ್ಜ್ ಆಗಿ ತಗೊಂಡೋಗಿ ಸರ್. ಆಮೇಲೆ ಇದೆ ಸೈಟ್ ಟೇಬಲ್ಗೂ ಅದೇ ಪ್ಯಾಟರ್ನ್ ಅನ್ನ ಕಂಟಿನ್ಯೂಟಿ ತಗೊಂಡ್ಬಿಟ್ಟು ಸೇಮ್ ಪ್ಯಾಟರ್ನ್ ತಗೊಂಡಿದ್ವಿ. ಅಗೇನ್ ಅದು ನಿಮ್ಗೆ ಹ್ಯಾಂಡಲ್ಲೆಸ್ ಅಲ್ಲೇ ಬರುತ್ತೆ ಸರ್ ಅದು. ಓಕೆ ಓಕೆ ಓಕೆ. ವೀಕ್ಷಕರೇ, 2 ಮನೆ ನೋಡಿದ್ರಿ. ಸೊ ಫೈನಲ್ ಆಗಿ ಸರ್ ಜೊತೆ ಮಾತಾಡೋಣ ಸರ್. 2 ಮನೆ ನಿಜವಾಗ್ಲೂ ನನಗೆ ಆಶ್ಚರ್ಯ ಆಗೋಯ್ತು ಸರ್. ನಾನು 2 BHK ಅಂತ ಅನ್ಕೊಂಡಿದ್ದೆ, ಬಟ್ ಬೋತ್ ಆರ್ 3 BHK. ಸೊ ಇದು ಡೆಫಿನೆಟ್ಲಿ ವರ್ತ್ ಅಂತ ಹೇಳ್ತೀನಿ. ಓನರ್ ಒಳ್ಳೆ ಹೆಲ್ಪ್ ಮಾಡ್ಬಿಟ್ಟಿದ್ದೀರಾ ನೀವು. ಸರ್ ಇವಾಗ ಕೇಳುವಂಥದ್ದು ಪ್ರೈಸಿಂಗ್, ತಮ್ಮ ಪ್ರೈಸಿಂಗ್ ಏನು ಇರುತ್ತೆ ಸರ್ ನಿಮ್ಮದು? ಸರ್ ನಮ್ಮ ಪ್ರೈಸಿಂಗ್ ಪರ್ ಸ್ಕ್ವೇರ್ ಫೀಟ್ ಮಾಡ್ತೀವಿ ಸರ್. ಸೊ ಪರ್ ಸ್ಕ್ವೇರ್ ಫೀಟ್ ನಮ್ಮದು 950 ರೂಪಾಯಿಂದ ಅಪ್ ಟು 2800 ನಾವು ಮಾಡ್ತೀವಿ ಸರ್. ನಾವು 950 ಇಂದ 2800 ಇಸ್ ದ ಮ್ಯಾಕ್ಸಿಮಮ್. ಅಕ್ರಿಲಿಕ್ ಕಿಚನ್ ಇರ್ಬೋದು, ಕಾರ್ಪೆಂಟ್ರಿ ವರ್ಕ್, ಇವೆಲ್ಲ ಎಷ್ಟು ರೇಟ್ ಆಗುತ್ತೆ ಸರ್? ಅಕ್ರಿಲಿಕ್ ಕಿಚನ್ ತಗೊಂಡ್ರೆ ನಾವು 1950 ಇಂದ ಅಪ್ ಟು 2200 ಮಾಡ್ತೀವಿ ಸರ್. ಅಕ್ರಿಲಿಕ್ 3 ಟೈಪ್ಸ್ ಬರುತ್ತೆ. ಸೊ ಅದಕ್ಕೋಸ್ಕರ ಈ ಒಂದು ಪರ್ಟಿಕ್ಯುಲರ್ ಪ್ರೈಸ್ ಮಾಡ್ತೀವಿ. ಅದೇ ಕಾರ್ಪೆಂಟ್ರಿ ವರ್ಕ್ ಕಾನ್ಸೆಪ್ಟ್ ಪ್ಯಾನಲಿಂಗ್ ಏನಾರು ಅಂತಂದ್ರೆ ಅದು 650 ಇಂದ 750 ಗಂಟೆ ಮಾಡ್ತೀವಿ ಸರ್. ಮ್ಯಾನ್ಯುವಲ್ ವರ್ಕ್ ಆದ್ರೆ. ಓಕೆ. ನಿಮ್ಮ ಹತ್ರ ಬ್ರ್ಯಾಂಡ್ ಅಂತ ಬಂದಾಗ ಏನೇನು ಬ್ರ್ಯಾಂಡ್ ಬರುತ್ತೆ ಸರ್? ಸರ್ ಮೆಜಾರಿಟಿ ಪ್ಲೈಬೋರ್ಡ್ ಅಂತ ಬಂದಾಗ ಸರ್ ಸೆಂಚುರಿ ಯೂಸ್ ಮಾಡ್ತಾ ಇದೀವಿ. ಅಂಡ್ ದೆನ್ ನಮ್ಮದೇ ವಿವಾ ಕ್ಲಾಸ್ ಇದ್ದು ಪ್ಲೈನ ಯೂಸ್ ಮಾಡ್ತೀವಿ ಸರ್ ಇವಾಗ. ಅಂಡ್ ದೆನ್ ಸರ್ ಲ್ಯಾಮಿನೇಟ್ಸ್ ಬಂದಾಗ ವೇರಿಯಸ್ ನಂಬರ್ ಆಫ್ ಬ್ರ್ಯಾಂಡ್ಸ್ ಸರ್. ಏರೋ ಲ್ಯಾಮ್ ಇದೆ, ಕಂಟ್ರಿ ಲ್ಯಾಮಿನೇಟ್ಸ್ ಯೂಸ್ ಮಾಡ್ತಾ ಇದೀವಿ, ಡುರಿಯಾನ್ ಅಂತ ಒಂದು ಯೂಸ್ ಮಾಡ್ತಾ ಇದೀವಿ. ಸೊ ಡಾರ್ಬಿ ಅಂತ ತುಂಬಾ ವೇರಿಯೇಷನ್ ನಮ್ಮ ಹತ್ರ ಮಾಡ್ಕೊಡ್ತೀವಿ ಸರ್. ಆಪ್ಷನ್ಸ್ ಸರ್. ಲ್ಯಾಮಿನೇಟ್ಸ್ ಅಂತ ಬಂದಾಗ ಸರ್ ಈಸಿಲಿ ನಿಮಗೆ 8 to 9 ಬ್ರ್ಯಾಂಡ್ಸ್ ನಮ್ಮ ಹತ್ರ ಇದ್ದೇ ಇರುತ್ತೆ ಸರ್. ಫ್ಲೈಯಲ್ಲಿ ವಿವಾಗ ಹೋಗೋದ್ರಿಂದ ಏನು ಬೆನಿಫಿಟ್ ನಮಗೆ ಸರ್? ಮೇಜರ್ ಆಗಿ ಕಸ್ಟಮರ್ 2 ಥರ ಬೆನಿಫಿಟ್ ಬರುತ್ತೆ. ಒಂದು ಸರ್ ಕಾಸ್ಟಿಂಗ್ ವರ್ಕೌಟ್ ಆಗುತ್ತೆ. ಸೊ ನಮ್ಮದೇ ಓನ್ ಪ್ರೊಡಕ್ಷನ್ ಇರೋ ಕಾರಣ ನೀವು ಬೇರೆ ಬ್ರ್ಯಾಂಡ್ಸ್ ತೊಗೊಂಡಿದ್ದಾನೆ ನಾವು ಅವ್ರ ಹತ್ರ ಕಾಸು ಬಿಟ್ಟು ತೊಗೊಬೇಕು. ಸೊ ಇಲ್ಲೇನಾಗುತ್ತೆ ನಮ್ಮದೇ ರಾ ಮೆಟೀರಿಯಲ್ ಪ್ರಿಫರ್ ಮಾಡಿ ಒಂದು ಪ್ರೈಸಲ್ಲಿ ನಮಗೂ ಕಮ್ಮಿ ಬರುತ್ತೆ ಕಸ್ಟಮರ್ಗೆ. ಇನ್ನೊಂದು ವ್ಯಾರಂಟಿಯಲ್ಲಿ ಅವ್ರಿಗೆ ಆಲ್ಮೋಸ್ಟ್ 5 years ಜಾಸ್ತಿನೇ ಬರುತ್ತೆ ಸರ್. 5 ವರ್ಷ ಜಾಸ್ತಿ ಬರುತ್ತೆ. ಎಷ್ಟು ವಾರಂಟಿ ಕೊಡ್ತೀರಾ ನೀವು ಸರ್? ನಾವು 15 to 20 years ಒಳಗೆ ಕೊಡ್ತೀವಿ ಸರ್ ನಾವು. ಅಷ್ಟೊಂದು ಕೊಡ್ತೀರಾ? ಎಸ್ ಎಸ್ ಈಸಿಲಿ ಸರ್. ಸೊ ನಿಮ್ಮ ಹತ್ರ ಈ BWP ಅವೆಲ್ಲ ಇದೆ ಸರ್? ಹಾಂ ಸರ್, BWP ಇದೆ, MR ಇದೆ ಸರ್. 2 ನಮ್ಮ ಹತ್ರ ಇದೆ ಸರ್. ಆಪ್ಷನ್ಸ್ ಅವೆಲ್ಲ ಇದೆ. ಹೌದು ಸರ್. ಸೂಪರ್. ಇನ್ನು ಫಿಟ್ಟಿಂಗ್ಸ್ ಅಂತ ಬಂದಾಗ ಆಕ್ಸೆಸರೀಸ್ ಯಾವ್ಯಾವುದು ಸರ್? ಹಾರ್ಡ್ವೇರ್ ನಾವು 2 ಯೂಸ್ ಮಾಡೋದು. ಒಂದು ಹೆಡ್ಡಿಗೆ ಯೂಸ್ ಮಾಡ್ತೀವಿ, ಇನ್ನೊಂದು ಹ್ಯಾಫ್ ಯೂಸ್ ಮಾಡ್ತೀವಿ. 2 ಬ್ರ್ಯಾಂಡ್ ನಮ್ಮ ಹತ್ರ ಇಂಪ್ಲಿಮೆಂಟ್ ಮಾಡ್ತೀವಿ. 2 ಆಪ್ಷನ್ಸ್ ಇದೆ. ವಾರಂಟೀಸ್ ಅಲ್ಲಿ ಏನೇನು ಕೊಡ್ತೀರಾ ಸರ್? ಸರ್ ವಾರಂಟೀಸ್ ಹಾರ್ಡ್ವೇರ್ ವಾರಂಟಿ 5 years ಬರುತ್ತೆ. ಪ್ಲೈಬೋರ್ಡ್ಸ್ ಮಾಡೆಲ್ 15-20 years ಗಂಟೆ ನಮ್ಮ ಬರುತ್ತೆ. ಅಂಡ್ ನಮ್ಮ ಕಂಪನಿ ಕಡೆಯಿಂದ ಫಾರ್ ಎಕ್ಸಾಂಪಲ್ ಇವತ್ತು ನಾವು ಕೆಲಸ ಮುಗಿಸ್ತೀವಿ ಅಂದ್ರೆ ಅಲ್ಲಿಂದ 1 year ಗಂಟೆ ಫ್ರೀ ಸರ್ವಿಸ್ ಕೊಡ್ತೀವಿ ಸರ್ ಕಸ್ಟಮರ್. ನಿಮ್ಮ ಕಡೆಯಿಂದ ಇರುತ್ತೆ? ಹೌದು. ಅಪಾರ್ಟ್ ಫ್ರಮ್ ಬೆಂಗಳೂರು ಎಲ್ಲೆಲ್ಲಿ ವರ್ಕ್ ಮಾಡ್ತೀರಾ ಸರ್ ನೀವು? ಸರ್ ಇವಾಗ ಆಲ್ಮೋಸ್ಟ್ ಪ್ರತಿಯೊಂದು ಎಲ್ಲ ಟೈಟೋಲು ಮಾಡ್ತಾ ಇದ್ದೀವಿ ಸರ್. ತುಮಕೂರು ಆಗಿರ್ಬೋದು, ದೊಡ್ಡಬಳ್ಳಾಪುರ, ಕೋಲಾರ, ಅಂಡ್ ದೆನ್ ಇವಾಗ ರೀಸೆಂಟಾಗಿ ದಾವಣಗೆರೆ ಮುಗಿಸ್ಕೊಂಡ್ಬಂದಿದ್ವಿ, ಬಿಜಾಪುರ ಮುಗಿಸಿದ್ದೀವಿ. ಸೊ ಈ ಥರ ಈಚ್ ಆ್ಯಂಡ್ ಎವ್ರಿಥಿಂಗ್ ಎಲ್ಲಿ ನಮಗೆ ಮೇಜರ್ ಟೈಟೋ ಸಿಟೀಸ್ ಇದೆ ಅಲ್ಲೆಲ್ಲ ನಾವು ಮಾಡ್ಕೊಡ್ತಾ ಇದ್ದೀವಿ. ಎಲ್ಲ ಕಡೆ ವರ್ಕ್ ಮಾಡ್ತೀರಾ? ಯಾರಾದ್ರೂ ಬರ್ಬೋದು ನೋಡಬೇಕು, ನಮಗೂ ಕೂಡ ಬೆಸ್ಟ್ ಬಜೆಟ್ ಅಲ್ಲಿ ಒಂದು ಇಂಟೀರಿಯರ್ ಬೇಕು ಅಂತಂದ್ರೆ ಎಲ್ಲಿ ಬರಬೇಕು ಸರ್ ಆಫೀಸ್? ಸರ್ ಬ್ಯಾಂಗ್ಳೂರ್ ನಮ್ದು 2 ಕಡೆ ಎಕ್ಸ್ಪ್ರೆಸ್ ಸೆಂಟರ್ ಸರ್. ಒಂದು ಬಂದು ನಮ್ಮ ಬ್ಯಾಂಗ್ಳೂರ್ RR ನಗರ ಬರುತ್ತೆ. ಸೊ ಆ ಕಡೆ ಬೇಕಾದ್ರೆ ಕನಕಪುರ, ನಾಗರಬಾವಿ ಇರೋರಲ್ಲ ಅಲ್ಲಿ ಬನಶಂಕರ ಬರ್ಬೋದು. ಹಾಗೇನು ಕೆಲವು ಕಸ್ಟಮರ್ ದೂರ ಆಗ್ತಿದೆ ನಮಗೆ ಬ್ಯಾಂಗ್ಳೂರ್ ನಾರ್ತ್ ಅಲ್ಲಿ ಇದೀವಿ ಅಂದಾಗ ಕೋಗಿಲು ಯಲಹಂಕಕ್ಕೂ ಬರ್ಬೋದು ಸರ್. ಅಲ್ಲೂ ನಮ್ಮದು ಎಕ್ಸ್ಪೀರಿಯನ್ಸ್ ಸೆಂಟರ್ ಇದೆ, ಅಲ್ಲಿಗೂ ವಿಸಿಟ್ ಮಾಡ್ಬೋದು. ಈಚ್ ಅಂಡ್ ಎವ್ರಿ ಮೆಟರ್ನ ಟಚ್ ಅಂಡ್ ಫೀಲ್ ಮಾಡ್ಬೋದು. ಎಸ್ ನೋಡಿ, ಇವತ್ತು ದೊಡ್ಡಬಳ್ಳಾಪುರದವ್ರು ಬಂದಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಕೋಗಿಲ್ ಆಫೀಸು. ಹತ್ರದಲ್ಲೇ ಕೋಗಿಲ್ ಆಫೀಸ್ ಇರೋದ್ರಿಂದ, ಎಕ್ಸ್ಪೀರಿಯನ್ಸ್ ಸೆಂಟರ್ ಕೂಡ ಇರೋದ್ರಿಂದ ಅಲ್ಲಿ ಹೋಗಿ ನೋಡಿ ಟಚ್ ಅಂಡ್ ಫೀಲ್ ಮಾಡಿ ಬಂದಿದ್ದಾರೆ. ನೀವು ಕೂಡ ಅಷ್ಟೇ RR ನಗರ ಆದರೂ ಹೋಗಿ, ಇಲ್ಲ ಕೋಗಿಲ್ ಆದರೂ ಹೋಗಿ ಒಂದ್ಸತಿ ಒಂದು ಎಕ್ಸ್ಪೀರಿಯನ್ಸ್ ಸೆಂಟರ್ ಭೇಟಿ ಮಾಡಿದ್ರೆ ಇವರು ಪ್ರತಿಯೊಂದನ್ನು ಕೂಡ ವ್ಯವಸ್ಥೆ ಮಾಡಿಬಿಟ್ಟಿದ್ದಾರೆ. ರೆಡಿ ಕಿಚನ್ನು, ಬೆಡ್ರೂಮ್ಸು ಪ್ರತಿಯೊಂದು ಕೂಡ ರೆಡಿ ಇದೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಮಟೀರಿಯಲ್ ಕೂಡ ಟಚ್ ಅಂಡ್ ಫೀಲ್ ಮಾಡ್ಬೋದು. ನಿಮ್ಮ ಮನೆಗೆ ಯಾವ ಮಟೀರಿಯಲ್ ಸೂಕ್ತ, ನಿಮ್ಮ ಬಜೆಟಲ್ಲಿ ಯಾವ ಮಟೀರಿಯಲ್ ಬರುತ್ತೆ ಅನ್ನೋದನ್ನು ನೀವು ಅಲ್ಲಿ ತಿಳ್ಕೊಬೋದು ಅಂತ ಹೇಳ್ತೀನಿ. ಆ್ಯಂಡ್ ಜೊತೆಯಲ್ಲಿ ಒಂದು ಒಳ್ಳೆ ಬಜೆಟ್ ಬೇಕು, ಒಂದು ಒಳ್ಳೆ ಕ್ವಾಲಿಟಿ ಬೇಕು ಅಂದರೆ ಡೆಫಿನೆಟ್ಲಿ ವಿವಾದರ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ವೀಕ್ಷಕರಿಗೆ ಕ್ವಾಲಿಟಿ ಇಂಟೀರಿಯರ್ನ ದೂರ ಆದರೂ ಕೂಡ ಬೆಸ್ಟ್ ಪ್ರೈಸಲ್ಲಿ ಮಾಡಿಕೊಟ್ಟಿರೋದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರೇ.